I want to dedicate this show to one of my near and dear ಅಂಕಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅವ್ರನ್ನ ಹಾಗೆ ಕರಿತಾ ಇದ್ದೆ, ನಮ್ಮ ತಂದೆ ಫ್ರೆಂಡ್ ಇವರು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ಯಕ್ರಮ ಆಯ್ತು. ಓಕೆ, ಹಿಂದೂಸ್ತಾನಿ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ಅಲ್ಲಿ ಮೇಷ್ಟ್ರದು. ಮೇಷ್ಟ್ರು ನನ್ನ ತಂಗಿನ ಇಬ್ರು ಕರ್ಕೊಂಡು ಹೋಗಿದ್ರು. ಸಾಥ್ ಹಾಡಿ ನನ್ ಜೊತೆ ಬನ್ನಿ ಕೂತ್ಕೊಳ್ಳಿ ಅಂತ. ಕನ್ನಡ ಒಬ್ಬ ಫಾರಿನರ್ ಮಾತಾಡ್ದಂಗ್ ಮಾತಾಡ್ತಿದ್ದೆ. ನನ್ ಕನ್ನಡ ಅಷ್ಟು ಬರ್ತಿರ್ಲಿಲ್ಲ, ನನ್ಗೆ ಮಾತಾಡಕ್ಕೂ ಬರ್ತಿರ್ಲಿಲ್ಲ. ಒಂದ್ ಫುಲ್ ಸೆಂಟೆನ್ಸ್ ಮಾತಾಡಿದ್ರೆ ಅಮ್ಮ ನಾನು ಹಿಂಗ್ ಮಾತಾಡ್ತಾ ಇದ್ದೆ ನಾನು. ವಿದ್ಯಾರ್ಥಿ ಭವನಲ್ಲಿ ದೋಸೆ ಮಾಡೋ ಭಟ್ರಿದ್ರಲ್ಲ, ಅವ್ರಿಗೆ ಪೇಂಟಿಂಗ್ ಮಾಡೋ, ಅದು ಸ್ಕೆಚ್ ಮಾಡೋ ಅಂತ ಒಂದು ಹಾಬಿ ಇತ್ತಂತೆ. ಕಿಟಕಿ ಹತ್ತೋದು, ಇನ್ನೇನೋ ಮಾಡೋದು. ಮೈ ಗುರುಜಿ ರಾಮರಾವ್ ನಾಯಕ್ ಅವರು, ಹಿ ವಾಸ್ ಓಕೆ ವಿತ್ ದಟ್. ಸಂಗೀತದಲ್ಲಿ ಅವ್ರದೇ ಆದ ಒಂದು ಶೈಲಿ ಇತ್ತು. ಅವ್ರಿಗೆಲ್ಲ ಸಂಗೀತನೂ ಗೊತ್ತಿತ್ತು. ಎಲ್ಲ ಅವರು ಆನ್ ಸ್ಟೇಜ್ ಹಿ ವಾಸ್ ಅ ರಾಕ್ಷಸ. ಅವ್ರ ಹಾರ್ಮೋನಿಯಂ ನುಡ್ಸಾಣಕ್ಕೆ ಇನ್ಯಾರು ಆ ಥರ ಹಾರ್ಮೋನಿಯಂ ನುಡ್ಸಲ್ಲ. VRB ಅವರು ಕೂಡ ನಮ್ಗೆ ಪಾಠ ಮಾಡಿದ್ದಾರೆ. SH ಅವರು, DVN ಅವರು. ನಾನು ಐ ವಾಸ್ ಫಾರ್ಚುನೇಟ್ ದಟ್ ಐ ಸ್ಟಡಿಡ್ ಇನ್ ನ್ಯಾಷನಲ್ ಹೈಸ್ಕೂಲ್ ವೆನ್ H. ನರಸಿಂಹಯ್ಯ ವಾಸ್ ದೇರ್. NMKRಲ್ಲಿ ಬಂಕ್ ಕೊಡ್ದು ಕಾಂಪೌಂಡ್ ಹಾರಿ ನಂದಾನಲ್ಲಿ ಎಷ್ಟು ಫಿಲ್ಮ್ ನೋಡಿದೀರಾ? ನಾನು ಏನ್ ಗೊತ್ತಾ, ನಮ್ಮ ಪ್ರೊಫೆಸರ್ಗಳು, ನಮ್ಮ ಲೆಕ್ಚರರ್ಗಳು ಎಷ್ಟು ಒಳ್ಳೆಯವರು ಅಂದ್ರೆ, ಇದು ಎಲ್ಲ ಅವಾಗ್ಲೇ ಸ್ಟಾರ್ಟ್ ಆಗೋಗಿತ್ತು. ಎಲ್ಲಾರ್ಗು ಅವಾರ್ಡ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರಂತೆ. ಮೇಡಮ್ ಅವರು ನಂಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ರಂತೆ. ಸತ್ಯನಾ ಇದು? ಸ್ಟೇಟ್ ಅವಾರ್ಡ್ ಬಂದಾಗ ಈ ತರಾನು ಯಾರಾದ್ರೂ ಫಿಲ್ಮ್ ಮಾಡಕ್ ಸಾಧ್ಯನಾ? ವಾಟ್ ಎನ್ ಆರ್ಟಿಸ್ಟ್, ವಾಟ್ ಅ ಗ್ರೇಟ್ ಆರ್ಟಿಸ್ಟ್ ಹಿ ಈಸ್. ಹೌದಾ, ನಾನ್ ಚೆನ್ನಾಗಿ ಹಾಡಿಲ್ಲ, ಅದನ್ನ ಯಾಕೆ ಕೊಟ್ರು ನನಗೆ? ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ. ಇವತ್ತಿನ ಶೋ ನಾನು ಐ ವಾಂಟ್ ಟು ಹ್ಯಾವ್ ಎನ್ ಅಜೆಂಡಾ. ಒಂದು, ಕನ್ನಡ ಭಾವಗೀತೆಗಳಲ್ಲಿ ಇವತ್ತಿಗೂ ನೆನೆಸ್ಕೋಬೇಕು ಅಂದ್ರೆ ಟಕ್ ಅಂತ ಫಸ್ಟ್ ಬರೋದೇ ನಿಮ್ ಹೆಸರು. ಅಫ್ಕೋರ್ಸ್ ಇನ್ನು ಒಳ್ಳೊಳ್ಳೆ ನೇಮ್ಸ್ ಇದಾರೆ, ಫೇಸಸ್ ಇದೆ, ಬಟ್ ಇಷ್ಟ್ರ ಮಟ್ಟಿಗೆ ಸರಾಗವಾಗಿ ಮಾತಾಡೋದಕ್ಕಾಗುವಂಥದ್ದು ನಿಮ್ ಜೊತೆಗೆ ಅಂತ ನನಗನ್ಸತ್ತು. ಸೊ ಟುಡೇ ಶೋ ಇಸ್ ಅಬೌಟ್ ಕನ್ನಡ ಭಾವಗೀತೆ, little bit of Kannada literature, and also a multi-dimensional person called MD Pallavi. So, ಜಾಸ್ತಿ ತಡ ಮಾಡೋದ್ ಬೇಡ. I think now the tempo is set. ಮೇಡಮ್, ಶುರು ಮಾಡೋಣ ಅಂದ್ರೆ ಶುರು ಮಾಡ್ಬೇಡ. Let's go. ಖಂಡಿತ ಶುರು ಮಾಡಿ. Let's start Nayaka with Vinayaka ಅಂತ. Let's start Nayaka with Vinayaka. ಸೊ ನನ್ನ ಗೆಸ್ಟ್ MD Pallavi ಅವರು ನನ್ನ ಜೊತೆಗಿದ್ದಾರೆ, ಅಂಡ್ ವೆರಿ ವೆರಿ ಹ್ಯಾಪಿ ಟು ಬಿ ಶೇರಿಂಗ್ ದಿಸ್ ಸ್ಪೇಸ್ ವಿತ್ ಹರ್. ಒಂದ್ ಖುಷಿ ಆಗೋದೇನು ಅಂದ್ರೆ, ಚಿಕ್ಕ ವಯಸ್ಸಿಂದಾನು ಯಾವಾಗ್ಲೂ ನಮ್ಗೆ ಯಾರಾದ್ರೂ ಒಬ್ರು ಇನ್ಸ್ಪೈರಿಂಗ್ ಫಿಗರು ಅಥವಾ ಹೌ ಡು ಐ ಸೇ ದಿಸ್, ಒಂಥರ ಇವ್ರ ಗುರುಗಳು ಅಲ್ಲ, ಫ್ರೆಂಡು ಅಲ್ಲ, ಆತರ ಇವ್ರು ನಮ್ಗೆ. ತುಂಬಾ ವಯಸ್ಸು ಆಗಿಲ್ಲ, ಬಟ್ ವಯಸ್ಸು ಆಗಿದೆ ಆತರ. ಆಮೇಲೆ ನಾವು ಯಾವತ್ತೂ ಇವ್ರನ್ನ ಹೆಸರಿಟ್ಟು ಕರಿಯಕ್ಕಂತೂ ಊಹೆನೆ ಮಾಡಕ್ಕಾಗಲ್ಲ, ಬಟ್ ಮೇಡಮ್ 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 ಅನ್ಕೊಂಡು ಓಡಾಡ್ತಾ ಇರ್ತೀನಿ ನಾನು. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಇವರ ಇಡೀ ಫ್ಯಾಮಿಲಿ ಇಸ್ ಅ ಬಂಚ್ ಆಫ್ ಟ್ಯಾಲೆಂಟೆಡ್ ಪೀಪಲ್. ಸೊ MD Pallavi ಅವ್ರಿಗೆ ಈ ಆರ್ಟ್ ಅನ್ನೋದೇನಿದೆ ಅದೊಂಥರ ಫ್ಯಾಮಿಲಿನಲ್ಲೇ ಬಂದಿದೆ ಅಂತ ಹೇಳ್ಬೋದು. ಒನ್ ಆಫ್ ದ ಫೈನೆಸ್ಟ್ ಆರ್ ಒನ್ ಆಫ್ ದ ಏನ್ ಹೇಳ್ತಾರೆ ಮೋಸ್ಟ್ ಟ್ಯಾಲೆಂಟೆಡ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಇರೋರಲ್ಲಿ. ಇವರ ಫ್ಯಾಮಿಲಿ ಬಗ್ಗೆ ಆಮೇಲೆ ಮಾತಾಡೋಣ, ಬಟ್ ಸದ್ಯಕ್ಕೆ ಇವರ ಇಂಟ್ರೊಡಕ್ಷನ್ ನೋಡ್ಕೊಂಡು ವಾಪಸ್ ಬರೋಣ ಬನ್ನಿ. ನಮ್ಮ ಈ ದಿವಸದ ಗೆಸ್ಟ್ MD Pallavi. ತಂದೆ ಗೋವಾ ದತ್ತು, ತಾಯಿ ಗೌರಿ ದತ್ತು, ಗಂಡ ಅರುಣ್ ಕುಮಾರ್ ಹಾಗೂ ಮಗಳು ಕಾದಂಬರಿ. ಹುಟ್ಟಿದ್ದು ಬೆಂಗಳೂರು, ಬಾಲ್ಯವನ್ನ ಕಳೆದಿದ್ದು ಗೋವಾದಲ್ಲಿ. ನಂತರ ಹೈಸ್ಕೂಲ್ಗೆ ಬೆಂಗಳೂರಿಗೆ ವಾಪಸ್ಸಾದ ಇವರು ನ್ಯಾಷನಲ್ ಹೈಸ್ಕೂಲ್, ನಂತರ APS PU ಕಾಲೇಜ್
ಹಾಗೂ NMKRV ಕಾಲೇಜ್ನಲ್ಲಿ ಓದಿದ್ದಾರೆ. ವೃತ್ತಿಯಲ್ಲಿ ಬಹುಮುಖ ಪ್ರತಿಭೆ, ಸಿನಿಮಾ ಹಾಗೂ ಕಿರುತೆರೆ ನಟಿ, ರಂಗಭೂಮಿ ಕಲಾವಿದೆ, ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಫಿಲ್ಮ್ ಮೇಕರ್. ಇವರ ಸಂಗೀತದ ಗುರುಗಳು ಪಂಡಿತ್ ರಾಮರಾವ್ ನಾಯಕ್, ಪಂಡಿತ್ ಶೇಷಾದ್ರಿ ಗವಾಯ್, ಪಂಡಿತ್ ರಾಜ್ಭಾವ್ ಸೌಂಟಕ್ಕೆ, ದಿವಂಗತ ಮೈಸೂರು ಅನಂತಸ್ವಾಮಿ ಹಾಗೂ ದಿವಂಗತ ರಾಜು ಅನಂತಸ್ವಾಮಿ. ಮಾಯಾಮೃಗ, ಗರ್ವ ಹೀಗೆ ಹಲವಾರು ಜನಪ್ರಿಯ ಧಾರಾವಾಹಿಗಳು, ಗುಲಾಬಿ ಟಾಕೀಸ್, ಸ್ಟಂಬಲ್ ಇಂತಹ ರಾಷ್ಟ್ರ ಪ್ರಶಸ್ತಿ ಗೆದ್ದ ಸಿನಿಮಾಗಳಲ್ಲಿ ನಟನೆ ಮಾಡಿದ ಹೆಗ್ಗಳಿಕೆ ಅವರಿಗಿದೆ. ಅಂತಾರಾಷ್ಟ್ರೀಯ ನಾಟಕಗಳು, ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಜನಮನ ಗೆದ್ದಿರುವ ಪಲ್ಲವಿ ಅವರಿಗೆ ದುನಿಯಾ ಸಿನಿಮಾದ ನೋಡಯ್ಯ ಕ್ವಾಟೆಲಿಂಗನೆ ಹಾಡಿಗೆ ರಾಜ್ಯ ಪ್ರಶಸ್ತಿ ಹಾಗೂ ಪಂಡಿತ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ಬಂದಿದೆ. ಇಷ್ಟೆಲ್ಲ ಸಾಧನೆ ಮಾಡಿರುವ MD ಪಲ್ಲವಿ ಅವರ ಲೈಫ್ ಇನ್ನಷ್ಟು ತಿಳ್ಕೊಳ್ಳೋಣ ಈ ಪಾಡ್ಕಾಸ್ಟ್ ನಲ್ಲಿ. ಬನ್ನಿ, ಲೆಟ್ಸ್ ವೆಲ್ಕಮ್ MD ಪಲ್ಲವಿ ಟು ನಾಯಕ ವಿತ್ ವಿನಾಯಕ. ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ದಿ ಶೋ, ಮ್ಯೂಸಿಷಿಯನ್ಸ್ ಕೈಯಲ್ಲಿ ನಾವು ಯಾವಾಗ್ಲೂ ಮಾತ್ಕಿಂತ ಹಾಡು ಜಾಸ್ತಿ ಹಾಡಿಸ್ಬೇಕು. ಐ ವಾಂಟ್ ಟು ಡೆಡಿಕೇಟ್ ದಿ ಶೋ ಟು ಒನ್ ಆಫ್ ಮೈ ನಿಯರ್ ಅಂಡ್ ಡಿಯರ್ ಅಂಕಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಅವ್ರನ್ನ ಹಾಗೆ ಕರಿತಾ ಇದ್ದೆ. ನಮ್ಮ ತಂದೆ ಫ್ರೆಂಡ್ ಇವರು, ರಾಜು ಅನಂತಸ್ವಾಮಿ ಅವರು. ಅವರ ಕಡೆ 2-3 ವರ್ಷಗಳನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಸೊ ಕ್ಯಾನ್ ವಿ ಸ್ಟಾರ್ಟ್ ಟುಡೇ ಶೋ ವಿತ್ ಅ ನೈಸ್ ಭಾವಗೀತೆ ಆಫ್ ಯುವರ್ ಚಾಯ್ಸ್? Yes, absolutely. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳುಗತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ವಾಹ್, ಕ್ಯಾ ಬಾತ್ ಹೈ. ಒಂಥರ ಒಳ್ಳೆ ಆರಾ ಬಂದ್ಬಿಡ್ತು ನಮ್ ಕಾರ್ಯಕ್ರಮಕ್ಕೆ. ಓಕೆ, ಟು ಸ್ಟಾರ್ಟ್ ಆಫ್ ವಿತ್, ಐ ವಾಂಟ್ ಟು ನೋ ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ನೀವು ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದು ಪೆಂಡಾಲ್ ನಲ್ಲಿ ನೀವು ನಿಮ್ ಸಿಸ್ಟರ್ ಫಸ್ಟ್ ಟೈಮ್ ಹಾಡಿದ್ರಂತೆ. ಅಲ್ಲಿಂದ ಹೇಳ್ಕೊಂಬನ್ನಿ ನಮ್ಗೆ, ಹೇಗಿತ್ತು ನಿಮ್ ಚೈಲ್ಡ್ಹುಡ್ ಅಂತ? ನನ್ನ ಚೈಲ್ಡ್ಹುಡ್, ಐ ಹ್ಯಾವ್ ಓನ್ಲಿ ಹ್ಯಾಪಿ ಮೆಮೊರೀಸ್ ಆಫ್ ಮೈ ಚೈಲ್ಡ್ಹುಡ್. ತುಂಬಾ ತುಂಬಾ ಸಂತೋಷವಾಗಿ ಕಳೆದಿದ್ದೀನಿ ನಾನು ನನ್ನ ಬಾಲ್ಯವನ್ನ. ನೀವೇ ಹೇಳ್ದಂಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ವಿ ವರ್ ಬ್ರಾಟ್ ಅಪ್ ಇನ್ ಗೋವಾ. ನಾವು ಗೋವಾದಲ್ಲಿದ್ವಿ. ಅಲ್ಲಿ ತುಂಬಾ ಒಳ್ಳೆ ಶಾಲೆ, ಮನೋವಿಕಾಸ್ ಅಂತ, ತುಂಬಾ ಒಳ್ಳೆ ಶಾಲೆಯಲ್ಲಿದ್ವಿ. ಅಂಡ್ ಎಲ್ಲ ರೀತಿ ಪ್ರೋತ್ಸಾಹ ಇತ್ತು ಆ ಶಾಲೆಯಲ್ಲಿ. ಅಂಡ್ ಫಾರ್ ಎವ್ರಿ ಸಮ್ಮರ್ ಹಾಲಿಡೇಸ್ ಇಲ್ಲಿ ಬೆಂಗಳೂರಿಗೆ ಬಂದು ತಾತನ ಮನೆ AS ಮೂರ್ತಿ ಅವ್ರ ಮನೆಯಲ್ಲಿ ನಾಟಕ, ಹಾಡು, ಡಾನ್ಸು, ಎಲ್ಲ ಚಿತ್ರಕಲೆ ಇವೆಲ್ಲ ನಡೀತಾ ಇತ್ತು. ಅಜ್ಜಿ ಮನೆ ಅಂದ್ರೆ ಒಂಥರ ಕಲೆಯ ಒಂದು ಇದು, ನಮ್ಮ ಮನೆಯ ಹೆಸರೇ ಕಲಾಮಂದಿರ, ಸೊ ಕಲೆಯ ಮಂದಿರ ಅಂತ. ಅಂಡ್ ಗೋವಾದಲ್ಲೂ ತುಂಬಾ ಒಳ್ಳೆ ಹಿಂದೂಸ್ತಾನಿ ಹೇಳ್ಕೊಡಕ್ಕೆ ತುಂಬಾ ಒಳ್ಳೆ ಮೇಷ್ಟ್ರು ನಮಗೆ ರಾಮರಾವ್ ನಾಯಕ್ ಅವರು. ಸಂಗೀತ, ಸ್ಕೂಲು, ಆಟ, ಫ್ರೆಂಡ್ಸು, ನಾಟಕ, ಇದೆಲ್ಲ ಇಟ್ ವಾಸ್ ಆಲ್ ದೇರ್ ಇನ್ ಮೈ ಲೈಫ್. ಸೊ ಒಂಥರ ಐ ಹ್ಯಾಡ್ ಅ ವೆರಿ ಹ್ಯಾಪಿ ಚೈಲ್ಡ್ಹುಡ್. ಆ್ಯಂಡ್ ಯಾವಾಗ ಚಿಕ್ಕ ವಯಸ್ಸಿಂದ ದೊಡ್ಡೋಳಾದೆ ಆ ಟ್ರಾನ್ಸಿಷನ್ ಗೊತ್ತಾಗ್ಲಿಲ್ಲ. ನಾನು ಹಾಗೆ ವಿ ಶಿಫ್ಟೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ವೆನ್ ಐ ವಾಸ್ ಇನ್ ಹೈ ಸ್ಕೂಲ್. 7th ಸ್ಟ್ಯಾಂಡರ್ಡ್ಗೆ ಬಂದ್ವಿ ನಾವು. ದೆನ್ ಇಲ್ಲೇ ಯುನೋ ಐ ಸ್ಟಾರ್ಟೆಡ್ ಅಗೇನ್ ನಾಟಕ, ಹಾಡು ಇದೆಲ್ಲ ನಡೀತಾನೆ ಇತ್ತು. ಅಂಡ್ ವಾಟ್ ಯೂಸ್ ರೆಫರ್ ಟು ಒಂದು ಪೆಂಡಾಲ್ ಅಲ್ಲಿ ಹಾಡಿದ್ದು ಅಂದ್ರೆ ಆಕ್ಚುಲಿ ಪೆಂಡಾಲ್ ಅಲ್ಲ ಅದು. ನಾನು ನನ್ನ ತಂಗಿ, ನಮ್ಮ ಮೇಷ್ಟ್ರು ರಾಮರಾವ್ ನಾಯಕ್ ಅವರು, ಹಿ ವಾಸ್ ವೆರಿ ಫಾಂಡ್ ಆಫ್ ಅಸ್. ನಮ್ಮ ತಾಯಿನೂ ಅವ್ರ ಹತ್ರ ಪಾಠ ಕಲಿತಾ ಇದ್ರು. ನಮ್ಮ ಮೇಷ್ಟ್ರು ನಮ್ಗೂ ಹೇಳ್ಕೊಡ್ತಾ ಇದ್ರು. ನಾನು 5 ವರ್ಷ, ನನ್ನ ತಂಗಿ 3 ವರ್ಷ, 6 ವರ್ಷ, ನನ್ನ ತಂಗಿ 4 ವರ್ಷ, ಹೀಗೆ
ಒಂದ್ಸಲ ಐ ಥಿಂಕ್ ರಿಪಬ್ಲಿಕ್ ಡೇ ಅನ್ಸುತ್ತೆ, ಒನ್ ಆಫ್ ದೀಸ್ ಡೇಸ್, ಇಂಡಿಪೆಂಡೆನ್ಸ್ ಡೇನೋ ರಿಪಬ್ಲಿಕ್ ಡೇನೋ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ಯಕ್ರಮ ಆಯ್ತು. ಓಕೆ, ಹಿಂದೂಸ್ತಾನಿ ಕಾರ್ಯಕ್ರಮ ಅರೇಂಜ್ ಮಾಡಿದ್ರು ಅಲ್ಲಿ ಮೇಷ್ಟ್ರದು. ಮೇಷ್ಟ್ರು ನನ್ನ ತಂಗಿನ ಇಬ್ರು ಕರ್ಕೊಂಡು ಹೋಗಿದ್ರು, ಸಾಥ್ ಹಾಡಿ ನನ್ ಜೊತೆ ಬನ್ನಿ ಕೂತ್ಕೊಳ್ಳಿ ಅಂತ. ಸೊ ಮೈ ಫಸ್ಟ್ ಕಾನ್ಸರ್ಟ್ ವಾಸ್ ಇನ್ ಅ ಪೊಲೀಸ್ ಸ್ಟೇಷನ್ ವಿತ್ ಮೈ ಗುರುಜಿ. ಪೊಲೀಸ್ ಸ್ಟೇಷನ್ ಮೆಟ್ಲೆ ಏರ್ಬಿಟ್ರ ನೀವು. ಆಕ್ಚುಲಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಅಂದ್ರೆ, ಕನ್ನಡ ಮಾತಲ್ಲಿತ್ತು, ಮನೇಲಿತ್ತು, ಬಟ್ ಯಾವತ್ತೂ ಅದನ್ನ ಸೀರಿಯಸ್ ಆಗಿ ಒಂದು ಎಕ್ಸಾಮ್ ತರ ಬರ್ದಿದ್ದು ಇಲ್ಲ. ಸೊ 7th ಫಸ್ಟ್ ಟೈಮ್ ಬೆಂಗಳೂರಿಗೆ ಶಿಫ್ಟ್ ಆದಾಗ ನೀವು ಫಸ್ಟ್ ಟೈಮ್ ಕನ್ನಡ ಎಕ್ಸಾಮ್ ಬರೀಬೇಕಾಗತ್ತೆ 150 ಮಾರ್ಕ್ಸ್ಗೆ. ಅಂಡ್ 100+ ಮಾರ್ಕ್ಸ್ ಕೂಡ ಬಂದಿದೆ ಅಂತ ನಾನು ಕೇಳಿದೀನಿ. ಒಂದು ವರ್ಷದಲ್ಲಿ, ನಿಮ್ಮ ಅಮ್ಮನೇ ಆಫ್ಕೋರ್ಸ್, ಒಂದು ವರ್ಷದಲ್ಲಿ ಹೌ ಡಿಡ್ ಯು ಪಿಕ್ ಅಪ್ ಕನ್ನಡ ಸೋ ವೆಲ್, ರೀಡಿಂಗ್, ರೈಟಿಂಗ್ ಎಲ್ಲ? ನಿಜ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಸ್ಕೂಲ್ಗೆ ಅಡ್ಮಿಟ್ ಆಗೋವರೆಗೂ ನಾನು ಕನ್ನಡ ಒಬ್ಬ ಫಾರಿನರ್ ಮಾತಾಡ್ದಂಗೆ ಮಾತಾಡ್ತಿದ್ದೆ. ನನ್ ಕನ್ನಡ ಅಷ್ಟು ಬರ್ತಿರ್ಲಿಲ್ಲ, ನನಗೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಒಂದ್ ಫುಲ್ ಸೆಂಟೆನ್ಸ್ ಮಾತಾಡಿದ್ರೆ ಅಮ್ಮ ನಾನು ಹ್ಯಾಂಗ್ ಹಿಂಗ್ ಮಾತಾಡ್ತಾ ಇದ್ದೆ ನಾನು. ಸೊ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಭಾಷೆಯವರು, ನಮ್ಮ ಬಿಲ್ಡಿಂಗ್ ಅಲ್ಲಿ ಎಲ್ಲಾ ಭಾಷಿಗರು ಇದ್ರು, ಕನ್ನಡದವ್ರು ತುಂಬಾ ಕಡಿಮೆ. ಅಂಡ್ ಇಲ್ಲಿಗೆ ಬಂದ್ಮೇಲೆ 150 ಮಾರ್ಕ್ಸ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಕ್ಬಿಟ್ರು ನನ್ನ. ಐ ಡೋಂಟ್ ನೋ ಹೌ ಐ ಸ್ಟಡಿ. ನಾನು ಓದಕ್ಕೆ ಬರೆಯಕ್ಕೆ ಕಲ್ತಿದ್ದೆ 7ನೇ ತರಗತಿಲಿ. ಅಂಡ್ 150 ಮಾರ್ಕ್ಸ್ ಇತ್ತು. ಅಂಡ್ ನಮ್ಮ ತಂದೆ ಏನ್ ಮಾಡ್ಬಿಟ್ರು, ಹಿ ಸೆಡ್ ಬೋತ್ ಆಫ್ ಅಸ್, ನನ್ಗೆ ನನ್ನ ತಂಗಿಗೆ, ದಿನಾಗ್ಲೂ 1 ಪೇಜ್ ಕನ್ನಡ ಬರೀಲೇಬೇಕು ನೀವು. ಒಂದ್ ಇಡೀ ವರ್ಷ ದಿನಕ್ಕೆ 1 ಇಡೀ ಪೇಜ್ ಕನ್ನಡ ಬರ್ಸಿದ್ದಾರೆ ನಮ್ಮ ಕೈಲಿ ಎವ್ರಿ ಡೇ. ಐ ಥಿಂಕ್ ದ್ಯಾಟ್ ಹೆಲ್ಪ್ಡ್ ಅ ಲಾಟ್. ಸೊ ಬರೀ ಎಕ್ಸಾಮ್ ಟೈಮಲ್ಲಿ ಮಾತ್ರ ಇದು ಏನಂತಾರೆ ಕ್ರ್ಯಾಮ್ ಮಾಡೋದಲ್ಲ, ಇಡೀ ವರ್ಷ ನಮ್ಗೆ ಬರ್ಸಿದ್ರು ಕನ್ನಡ. ಅಂಡ್ ನಮ್ಗೆ ನಮ್ಮ ತಂದೆ ಅಂದ್ರೆ ತುಂಬಾ ಭಯ ಇತ್ತು. ಸೊ ಅವ್ರು ಹೇಳಿದ ಕಲಾಮಂದಿರದಲ್ಲೇ ಇದ್ವಿ. ಸೊ ಇವ್ರ ಫ್ಯಾಮಿಲಿ ಬಗ್ಗೆ ನಾನು ಹೇಳಲೇಬೇಕು. ನಂಗೆ ಅಪಾರವಾದಂತ ಗೌರವ ಇದೆ. ಯಾಕೆಂದ್ರೆ ಒಂದು ಕಲಾಮಂದಿರ, 2ನೇದು ಅಭಿನಯ ತರಂಗ, 3ನೇದು ಬಿಂಬ. ಈ 3 ಇನ್ಸ್ಟಿಟ್ಯೂಷನ್ಸ್ ಇಂದ ಎಷ್ಟೋ ಜನ, 100 ಒಳ್ಳೊಳ್ಳೆ ಕಲಾವಿದರು, ದೊಡ್ಡ ದೊಡ್ಡ ಆಕ್ಟರ್ಗಳೆಲ್ಲ ಹೊರಗೆ ಬಂದಿದ್ದಾರೆ. ಒಳ್ಳೊಳ್ಳೆ ಪೇಂಟರ್ಸ್, ಆರ್ಟಿಸ್ಟ್ ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಆನಾ ಸುಬ್ರಾಯರು, ಅವರೇ ಕಲಾಮಂದಿರವನ್ನ ಸ್ಥಾಪನೆ ಮಾಡ್ತಾರೆ. ಅವ್ರಿಗೆ ಎಷ್ಟು ಒಳ್ಳೆ ಮನೋಭಾವ ಇತ್ತು ಅಂದ್ರೆ, ವಿದ್ಯಾರ್ಥಿ ಭವನಲ್ಲಿ ದೋಸೆ ಮಾಡೋ ಭಟ್ರಿದ್ರಲ್ಲ, ಅವ್ರಿಗೆ ಪೇಂಟಿಂಗ್ ಮಾಡೋ, ಅದು ಸ್ಕೆಚ್ ಮಾಡೋ ಅಂತ ಒಂದು ಹಾಬಿ ಇತ್ತಂತೆ. ಯಾರು ಕಲ್ಸಿದ್ರಪ್ಪ ಅಂದ್ರೆ, ನನಗೆ ಹಂಗೆ ಬಂದಿರೋದು ಸರ್ ಅನ್ನಂತೆ. ಬಾತ್ಲಾಗೆ ಸುಮ್ನೆ ಅಂತ ಬೈದು ಕರ್ಕೊಂಬಂದ್ ಕಲಾಮಂದಿರಕ್ಕೆ ಸೇರಿಸಿ, ಇವತ್ತಿಗೂ ವಿದ್ಯಾರ್ಥಿ ಭವನಕ್ಕೆ ಹೋದ್ರೆ ಅಲ್ಲಿ ಒಳಗಡೆ ಸಾಕಷ್ಟು ಸ್ಕೆಚ್ಗಳಿದೆ, ಒಳ್ಳೊಳ್ಳೆ ನಮ್ಮ ಕವಿಗಳದು, ಫೇಮಸ್ ಪರ್ಸನಾಲಿಟೀಸ್. ಅದನ್ನೆಲ್ಲ ದೋಸೆ ಮಾಡೋ ಕೈಗಳೇ ಬರ್ದಿದ್ದು. ಕ್ರೆಡಿಟ್ ಟು ಆನಾ ಸುಬ್ರಾಯರು. ಹೀಗೆ ಕಲಾಮಂದಿರ ಸ್ಥಾಪನೆ ಆಗತ್ತೆ. ಇಟ್ಸ್ ಅನ್ ಆರ್ಟ್ ಸ್ಕೂಲ್. ಅದಾದ್ಮೇಲೆ ಅಭಿನಯ ತರಂಗ ಕೂಡ ಅಲ್ಲೇ ಶುರು ಮಾಡ್ತಾರೆ. ಎಸ್ಪೆಷಲಿ ಎಸ್ ಮೂರ್ತಿ ಅವರು, ಅಂದ್ರೆ ನಾನು ಪರ್ಸನಲ್ ಆಗಿ ಅವ್ರನ್ನ ಇಂಟ್ರಾಕ್ಟ್ ಮಾಡಿದ್ದೀನಿ, ಅವ್ರ ಜೊತೆಗೆ ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಹೊಗಳಿಸ್ಕೊಂಡಿದ್ದೀನಿ. ಅವರು ನಂತರ 100 ಜನ ಕಲಾವಿದ್ರನ್ನ ಸೃಷ್ಟಿ ಮಾಡ್ಬೇಕು ಅಂತಾನೆ ಮಾಡಿದಂತ ಒಂದು ಜಾಗ ಅದು. ಅದಾದ್ಮೇಲೆ ಬಿಂಬ, ಮಕ್ಕಳಿಗೆ ಅಂತಾನೆ ಸ್ಪೆಸಿಫಿಕಲಿ ಸಮ್ಮರ್ ಸ್ಕೂಲ್, ಅದು ಆರ್ಟ್ ಸ್ಕೂಲ್. ಐ ಡಿಡ್ಂಟ್ ನೋ ದ ಇಂಪಾರ್ಟೆನ್ಸ್ ಆಫ್ ದಟ್. ಅದ್ರ ವ್ಯಾಲ್ಯೂನು ನಂಗೆ ಗೊತ್ತಿಲ್ಲ. ನಾನು ಚಿಕ್ಕ ಹುಡುಗಿ. ನಾನು ಅವರು ನನ್ಗೆ ಅವಾಗ ಬಂದು ಹಾಡು ಹೇಳು ಪುಟ್ಟಿ ಅಥವಾ ಇದನ್ನ ಹೇಳು ಅಂತ ಕೇಳಿದ್ರೆ ಸುಮ್ನೆ ಹಾಡ್ಬಿಟ್ಟು ಹೊರಟೋಗ್ತಾ ಇದ್ದೆ ನಾನು. ನಾವು ನನ್ ನೆನ್ಪಿಸ್ಕೊಂಡ್ರೆ ಐ ರಿಯಲಿ ಟ್ರೆಷರ್ ಆಲ್ ದಟ್. ಅಷ್ಟು ವ್ಯಾಲ್ಯೂಯಬಲ್ ಮೆಮೊರೀಸ್ ನನಗೆ ಸಿಕ್ಕಿದೆ. ತುಂಬಾ ಒಳ್ಳೆ ಗುರುಗಳು ಸಿಗೋದು ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಯಾಕೆಂದ್ರೆ ಗುರುಗಳೇ ಗುರಿ ತೋರ್ಸೋದು ಅಂತ ಹೇಳ್ತಾರೆ, ಅಥವಾ ನಮ್ಗೆ ನಮ್ ಪೊಟೆನ್ಶಿಯಲ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದು ಅವರೇನೆ. ನಿಮ್ ಗುರುಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಸ್ಟಾರ್ಟಿಂಗ್ ಫ್ರಮ್ ರಾಮರಾವ್ ನಾಯಕ್? ಐ ಹ್ಯಾವ್ ಬೀನ್ ವೆರಿ ಲಕ್ಕಿ. ಐ ಹ್ಯಾವ್ ಬೀನ್ ವೆರಿ ವೆರಿ ಲಕ್ಕಿ. ಪಂಡಿತ್ ರಾಮರಾವ್ ನಾಯಕ್ ಅವರು ನಮ್ ತಾಯಿಗೆ ಪಾಠ ಮಾಡ್ತಾ ಇದ್ರು, ಹಿಂದೂಸ್ತಾನಿ ಸಂಗೀತ ಹೇಳ್ಕೊಡ್ತಾ ಇದ್ರು. ಅಂಡ್ ಮೈ ಮದರ್ ವಾಸ್ ಕ್ರೇಜಿ ಅಬೌಟ್ ಹಿಂದೂಸ್ತಾನಿ ಮ್ಯೂಸಿಕ್. ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅವ್ರ ತಾಯಿ ಕರ್ನಾಟಿಕ್ ಮ್ಯೂಸಿಕ್ ಹೇಳ್ಕೊಡೋರು. ಬಟ್ ನಮ್ ತಾಯಿ ನಾವು ಗೋವಾಗ್ ಶಿಫ್ಟ್ ಆದ್ಮೇಲೆ ಅಲ್ಲಿ ಹಿಂದೂಸ್ತಾನಿ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್
ಪಂಡಿತ್ ರಾಮರಾವ್ ನಾಯಕ್ ಅವರು ಹಿ ಈಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಟೀಚರ್ಸ್. ಗುರುಗಳು ಅಂದ್ರೆ ನಿಜವಾಗ್ಲೂ ಹಾಗಿದ್ರೆ ಯಾರಿಗಾದ್ರೂ ಕಲಿಯಕ್ಕೆ ಆಸಕ್ತಿ ಬರುತ್ತೆ. ಆ ತರ ಗುರುಗಳವರು. ನಮ್ ತಾಯಿ ನಮ್ಮನ್ನ ಅವಾಗೆಲ್ಲ ಏನ್ ಗೊತ್ತಾ, ನರ್ಸರಿ ಇದು ಪ್ಲೇ ಹೋಮು ಅದೆಲ್ಲ ಏನಿರ್ಲಿಲ್ಲ. ಮಕ್ಳನ್ನ ನೀವೆಲ್ಲಿ ಹೋಗ್ತಾರೋ ಅಲ್ಲಿ ಕರ್ಕೊಂಡು ಹೋಗೋದು ಅಷ್ಟೇ. ಇವಾಗಾದ್ರೆ ಪ್ಲೇ ಹೋಮು ನರ್ಸರಿ ಅಲ್ಲೆಲ್ಲ ಬಿಟ್ಟು ಹೋಗ್ಬೋದು. ಅವಾಗಿಲ್ಲ. ಸೊ ನಮ್ ತಾಯಿ ನನ್ನ ತಂಗಿನ ಸ್ಕೂಲ್ ಆದ್ಮೇಲೆ ಪಿಕಪ್ ಮಾಡ್ಬಿಟ್ಟು ಶಿ ಯೂಸ್ ಟು ಗೋ ಫಾರ್ ಮ್ಯೂಸಿಕ್ ಕ್ಲಾಸ್. ನಾನು ನನ್ನ ತಂಗಿ ಅಲ್ಲೇ ಆಟ ಆಡ್ತಾ ಇದ್ವಿ. ಅಂಡ್ ನಮ್ ಮೇಷ್ಟ್ರು ಅವ್ರಿಗೆ ಪಾಠ ಮಾಡ್ತಾ ಇದ್ರು. ಸೊ ನಾವ್ ಅಲ್ಲಿ ಕಿಟಕಿ ಹತ್ತೋದು, ಇನ್ನೇನೋ ಮಾಡೋದು. ಮೈ ಗುರುಜಿ ರಾಮರಾವ್ ನಾಯಕ್ ಅವರು ಹಿ ವಾಸ್ ಓಕೆ ವಿತ್ ದಟ್. ಆತರ ಗುರುಗಳು ಸಿಕ್ಕೋದು ಕಷ್ಟ ಅಲ್ವಾ? ನಿಮ್ಗೆ ಸಂಗೀತ ಪಾಠ ಮಾಡ್ಬೇಕಾದ್ರೆ ಅವ್ರ ಮಕ್ಳು ಹಿಂದೆ ಎಲ್ಲ ಓಡಾಡ್ತಾ ಇರ್ತಾರೆ. ಇನ್ನು ದಟ್ ಈಸ್ ಆಲ್ಸೋ ಯು ಹ್ಯಾವ್ ಟು ಅಕಾಮಡೇಟ್ ಆಲ್ ದಟ್. ಬಟ್ ಹಿ ವಾಸ್ ವೆರಿ ಸ್ವೀಟ್. ಅಂಡ್ ನಾವು ಹಾಗೆ ಕೇಳಿ 2-3 ವರ್ಷ ಹಾಗೆ ಕೇಳಿ, ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ 5 ವರ್ಷ ನನ್ಗಾದಾಗ ಅಲ್ಲಿ ಹಿಂದ್ಗಡೆ ಕಿಟಕಿ ಹತ್ತೋದ್ ಬಿಟ್ಟು ಅಮ್ಮನ ಜೊತೆ ಬಂದು ಕೂತ್ಕೊಂಡೆ ಟು ಲರ್ನ್ ದ ಮ್ಯೂಸಿಕ್. ಸೊ ದಟ್ ವಾಸ್ ಹೌ ಇಟ್ ವಾಸ್. ಆಮೇಲೆ ಇಲ್ಲಿ ಬಂದ್ಮೇಲೆ ಶೇಷಾದ್ರಿ ಗವಾಯಿ ಅವ್ರ ಹತ್ರ 1 ವರ್ಷ ಕಲಿತೆ. ಆಮೇಲೆ ಪಂಡಿತ್ ರಾಜ್ಭಾವ್ ಸೊಂಟಕ್ಕೆ ಹಿ ವಾಸ್ ಅನದರ್ ಎಕ್ಸ್ಟ್ರಾರ್ಡಿನರಿ ಟೀಚರ್. ಒಂಥರ ಅವರು ಪಂಡಿತ್ ಓಂಕಾರ್ನಾಥ್ ಠಾಕೂರ್ ಅವ್ರ ಸ್ಟೂಡೆಂಟ್. ಅಂಡ್ ರಾಜ್ಭಾವ್ ಸೊಂಟಕ್ಕೆ ಅವರು ಅಷ್ಟೊತ್ತಿಗಾಗ್ಲೇ ನಾನು ಐ ಹ್ಯಾಡ್ ಸ್ಟಾರ್ಟೆಡ್ ಸಿಂಗಿಂಗ್ ಸುಗಮ ಸಂಗೀತ. ನಾನು ಮೈಸೂರು ಅನಂತಸ್ವಾಮಿ ಅವರು, ರಾಜು ಅನಂತಸ್ವಾಮಿ ಅವ್ರ ಹತ್ರ ಪಾಠ ಕಲಿತಾ ಇದ್ದೆ, ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ, ರೆಕಾರ್ಡಿಂಗ್ಸ್ ಹಾಡ್ತಾ ಇದ್ದೆ, ಫಿಲಮ್ಗಳಿಗೆ ಹಾಡ್ತಾ ಇದ್ದೆ. ಬಟ್ ರಾಜ್ಭಾವ್ ಸೊಂಟಕ್ಕೆ ಅವರು ಹಿ ವಾಸ್ ನಾಟ್ ಸ್ಟ್ರಿಕ್ಟ್ ಅಬೌಟ್ ಇಟ್. ಸೊ ಐ ಆಮ್ ವೆರಿ ವೆರಿ ಫಾರ್ಚುನೇಟ್. ಅಂಡ್ ಸುಗಮ ಸಂಗೀತದ ಬಗ್ಗೆ ಹೇಳ್ಬೇಕಂದ್ರೆ ಮೈಸೂರು ಅನಂತಸ್ವಾಮಿ ಅವ್ರ ಜೊತೆ ಕಲ್ತು ಹಾಡಿದ್ದು, ಅದಾದ್ಮೇಲೆ ಅವ್ರು ತೀರ್ ಹೋದ್ರು. ಯುನೋ 1-2 ವರ್ಷ ಅವ್ರ ಜೊತೆ ಕಲ್ತ ಮೇಲೆ, ಅದಾದ್ಮೇಲೆ ರಾಜು taught me for a very long time and I used to sing with him in concerts. ಸಂಗೀತದಲ್ಲಿ ಅವ್ರದೇ ಆದ ಒಂದು ಶೈಲಿ ಇತ್ತು. ಅವ್ರಿಗೆಲ್ಲ ಸಂಗೀತನೂ ಗೊತ್ತಿತ್ತು. ಹಿಂದೂಸ್ತಾನಿ ಗೊತ್ತಿತ್ತು, ಕರ್ನಾಟಿಕ್ ಗೊತ್ತಿತ್ತು, ಅವ್ರಿಗೆ ವೆಸ್ಟರ್ನ್ ಬಗ್ಗೆ ತುಂಬಾ ನಾಲೆಜ್ ಇತ್ತು. ಅಂಡ್ ಹಿ ಹ್ಯಾಡ್ ಫಾರ್ಮ್ಡ್ ಹಿಸ್ ಓನ್ ಸ್ಟೈಲ್. ಅವ್ರದೇ ಒಂದು ಸ್ಪೆಸಿಫಿಕ್ ಅಂಡ್ ವೆರಿ ಡಿಸ್ಟಿಂಕ್ಟ್ ಸ್ಟೈಲ್ ಮಾಡ್ಕೊಂಡಿದ್ರು ಅವರು. ಅಂಡ್ ಆನ್ ಸ್ಟೇಜ್ ಅವರು ಹಿ ವಾಸ್ ಲೈಕ್ ಏನಂತಾರೆ, ನಮ್ಮ ಸಂಗೀತದ ಇದ್ರಲ್ಲಿ ಒಂದು ತುಂಬಾ ಪ್ರೀತಿಯಿಂದ ಬಳಸೋ ಶಬ್ದ ರಾಕ್ಷಸ ಅಂತ. ಎಲ್ಲ ಅವರು ಆನ್ ಸ್ಟೇಜ್ ಹಿ ವಾಸ್ ಅ ರಾಕ್ಷಸ. ಅವ್ರ ಹಾರ್ಮೋನಿಯಂ ನುಡ್ಸಾಣಕ್ಕೆ ಇನ್ಯಾರು ಆತರ ಹಾರ್ಮೋನಿಯಂ ನುಡ್ಸಲ್ಲ. ನ್ಯಾಷನಲ್ ಹೈಸ್ಕೂಲ್ ಬಗ್ಗೆ ಟಾಕ್, ಯಾಕೆಂದ್ರೆ ಆ ಸ್ಕೂಲು ಕಾಲೇಜಿಂದ ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಹೊರ ಬಂದಿದ್ದಾರೆ. ಯಾಕೆಂದ್ರೆ ಆ ಸ್ಕೂಲ್ನಲ್ಲಿ ದೇರ್ ವಾಸ್ ಅ ಕಲ್ಚರ್ ಟು ಬ್ರೀಡ್ ಟ್ಯಾಲೆಂಟ್ಸ್. ನಾಟಕ ಆಗ್ಬೋದು, ಹಾಡಾಗ್ಬೋದು. ಐ ಥಿಂಕ್ ಅಲ್ಲಿ ಡ್ರಾಮಾ ಮತ್ತೆ ಮ್ಯೂಸಿಕ್ ಅಲ್ಲಿ ಸದಾ ತೊಡಗಿಸ್ಕೊಂಡಿದ್ರಿ ನೀವು ಅಂತ ನಿಮ್ಮಮ್ಮ ಹೇಳಿದ್ರು. ಹೌದಾ? ಅದ್ರ ಬಗ್ಗೆ ಆಮೇಲೆ SH ಅವ್ರು ನಿಮ್ ಕ್ಲಾಸ್ ಟೀಚರ್ ಆಗಿದ್ರು ಅಂತ ಹೇಳಿದ್ರು. ನಮಗೆ VRB ಅವ್ರು ತಗೋತಾ ಇದ್ರು, ಬಟ್ SH ಅವ್ರು ಬರೀ ನಮ್ಗೆ ಎಕ್ಸಾಮ್ ಅಲ್ಲಿ ಬೈದ್ಬಿಟ್ಟು ಹೋಗೋರು ಅಷ್ಟೇ. VRB ಅವರು ಕೂಡ ನಮ್ಗೆ ಪಾಠ ಮಾಡಿದ್ದಾರೆ. SH ಅವರು, DVN ಅವರು, HNR ಅವರು, HGR ಇವರೆಲ್ಲ ನಮ್ಗೆ ಪಾಠ ಮಾಡಿದ್ದಾರೆ. HG ರಾಜಲಕ್ಷ್ಮಿ, ಎಸ್ ನಮ್ಮ ಸೋಮಶೇಖರ ಅವರ ದತ್ತಣ್ಣ ಅವರ ತಂಗಿ. ಎಸ್. ನಾನು ಐ ವಾಸ್ ಫಾರ್ಚುನೇಟ್ ದಟ್ ಐ ಸ್ಟಡಿಡ್ ಇನ್ ನ್ಯಾಷನಲ್ ಹೈಸ್ಕೂಲ್ ವೆನ್ H. ನರಸಿಂಹಯ್ಯ ವಾಸ್ ದೇರ್. H. ನರಸಿಂಹಯ್ಯ ಅವರು ಅಲ್ಲೇ ಹಾಸ್ಟೆಲ್, ನಿಮಗೆ ಗೊತ್ತಲ್ಲ, ಎವ್ರಿ ಒನ್ ನೋಸ್ H. ನರಸಿಂಹಯ್ಯ ಅವ್ರ ಸೆಪರೇಟ್ ಮನೆ ಏನಿರ್ಲಿಲ್ಲ, ಆ ಹಾಸ್ಟೆಲ್ ಅಲ್ಲೇ ಇದ್ರು ಅವರು. ಅದೇನೆ ಅವರ ರೆಸಿಡೆನ್ಸ್. ಐ ಹ್ಯಾವ್ ದ ಪ್ರಿವಿಲೇಜ್ ಅವ್ರನ್ನ ಹಾಸ್ಟೆಲ್ ಇಂದ ಪ್ರೆಸಿಡೆಂಟ್ ಚೇಂಬರ್ ಇಂದ ಹಾಸ್ಟೆಲ್ಗೆ ಎಷ್ಟೋ ಸಲ ಕರ್ಕೊಂಡು ಹೋಗಿ ಬಂದು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. ಹಿ ವಾಸ್ ಎಕ್ಸ್ಟ್ರಾರ್ಡಿನರಿ. ಐ ಥಿಂಕ್ ಒಂಥರ ಅವ್ರಿಗೆ ನಿಜವಾಗ್ಲೂ ಗಾಂಧಿಯನ್ ಥಾಟ್ ತುಂಬಾ ಅವ್ರ ಮೇಲೆ ಪ್ರಭಾವ ಬೀರಿತ್ತು. ಗಾಂಧೀಜಿ ಅವರ ಇನ್ಸ್ಪಿರೇಷನ್ ಅಲ್ಲಿ ಅವರು ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಒಂದು ಪ್ರಶ್ನೆ ಮಾಡುವ ಒಂದು ಇದಿದೆಯಲ್ಲ, ಆ ಕಲ್ಚರ್ ಅನ್ನ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಸಿದ್ರು ಮಕ್ಕಳಲ್ಲಿ. ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಅದನ್ನ ಪ್ರಮೋಟ್ ಮಾಡಿದ್ರು. ಯಾವುದನ್ನು ಪ್ರಶ್ನಿಸದೆ ಒಪ್ಪಬೇಡಿ. ಎವ್ರಿಬಡಿ ನೋಸ್, ಅವ್ರ ಚೇಂಬರ್ ಅಲ್ಲಿ ಅವ್ರ ಸೀಟ್ ಹಿಂದೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಆಲ್ವೇಸ್ ಆಸ್ಕ್, ಆಲ್ವೇಸ್ ಕ್ಲಾರಿಫೈ, ಆಲ್ವೇಸ್ ಲುಕ್ ಫಾರ್ ಅ ಡೀಪರ್ ಟ್ರೂತ್ ಇನ್ ವಾಟ್ ಎವರ್ ಯು ಎನ್ಕೌಂಟರ್ಡ್ ವಿತ್. ಸೊ
ಅಲ್ಲಿ ಹಾಸ್ಟೆಲಲ್ಲಿ ಇರ್ಬೇಕಾದ್ರೇನೆ ನಾನು ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆ್ಯಂಡ್ ಐ ರಿಮೆಂಬರ್ ಯಾವುದೇ ಒಂದು ಮ್ಯೂಸಿಕ್ ಪ್ರಾಕ್ಟೀಸ್ ಇರಬಹುದು, ನಾಟಕದ ಪ್ರಾಕ್ಟೀಸ್ ಇರಬಹುದು, ಹಿ ವುಡ್ ಆಲ್ವೇಸ್ ಎಲ್ಲೋ ನಾವೇನೋ ಹಾಡು ಹೇಳ್ತಾ ಇದ್ರೆ ಬಂದ್ಬಿಟ್ಟು ಹಾಡು ಕೇಳ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೋಗೋರು, ಆರ್ ನಾಟಕದ ಪ್ರಾಕ್ಟೀಸ್ ನಡೀತಾ ಇದ್ರೆ ಬಂದು ಸೈಲೆಂಟಾಗಿ ಕುತ್ಕೊಂಡು ನೋಡೋರು. ಸೊ ಹಿಸ್ ಪ್ರೆಸೆನ್ಸ್ ವಾಸ್ ದೇರ್ ಆಲ್ವೇಸ್. ಐ ಥಿಂಕ್ ದ್ಯಾಟ್ ಮೇಡ್ ಇಟ್ ಅ ವೆರಿ ಏನಂತಾರೆ, ದ ಎನ್ವೈರನ್ಮೆಂಟ್ ಆ ಸ್ಕೂಲ್ದು, ಇಟ್ ವಾಸ್ ಲೈಕ್ ವೆರಿ ಎನ್ಕರೇಜಿಂಗ್ ಬಿಕಾಸ್ ಆಫ್ ಹಿಮ್. ಅವರ ಒಂದು ಛಾಯೆ ಇತ್ತಲ್ಲ ಇದ್ರ ಮೇಲೆ, ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು APS ಬರ್ತೀರಾ, APS ಆದ್ಮೇಲೆ SSM ಇದು NMKRV ಹೋಗ್ತೀರಾ, ಅಲ್ಲಿ ಹೇಗಿತ್ತು? NMKRVನೂ ಅಷ್ಟೇ, ಮತ್ತೊಬ್ಬ ವಿಷನರಿ ಚೀನಾ ಮಂಗಳ ಅವರು, ಯುನೋ ಶಿ ವಾಸ್ ಹೆಡಿಂಗ್ ಇಟ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಐ ಡಿಡ್ ನಾಟ್ ಮೀಟ್ ಹರ್, ಬಟ್ NMKRVನಲ್ಲಿ ತುಂಬ ಒಳ್ಳೆ ಲೆಕ್ಚರರ್ಸ್ ಇದ್ರು. ಲಕ್ಷ್ಮೀ ಚಂದ್ರಶೇಖರ್ ಅವರು, ಶಿ ಈಸ್ ಆಲ್ಸೋ ಎನ್ ಆರ್ಟಿಸ್ಟ್, ಶಿ ವಾಸ್ ದೇರ್, ಇಂಗ್ಲಿಷ್ ಹೇಳ್ಕೊಡೋರು. ಮತ್ತೆ ಮನು ಚಕ್ರವರ್ತಿ ಅವರಿದ್ರು, ಶ್ರೀಧರ್ ಮೂರ್ತಿ ಅವರು ನಮಗೆ ಸೈಕಾಲಜಿ ಹೇಳ್ಕೊಟ್ರು. ನಮ್ಮ ಇವರು ಜಯಗೌರಿ ಅವರು, ಶಿ ವಾಸ್ ಟೀಚಿಂಗ್ ಇಂಗ್ಲಿಷ್. ದೇರ್ ಆಲ್ ಫ್ಯಾಂಟಾಸ್ಟಿಕ್ ಟೀಚರ್ಸ್. ಏನು ಗೊತ್ತಾ, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಬಿಲ್ಡಿಂಗ್ ಎಷ್ಟು ದೊಡ್ಡದು ಅಥವಾ ಎಷ್ಟು ಕ್ಲಾಸ್ ರೂಮಲ್ಲಿ ಬೋರ್ಡ್ ಎಷ್ಟು ದೊಡ್ಡದು, ಬೆಂಚ್ ಎಷ್ಟಿದೆ, ಇದೆಲ್ಲ ಇಟ್ ಡಸಂಟ್ ಮ್ಯಾಟರ್. ಈವನ್ ಇಫ್ ಯು ಆರ್ ಸಿಟಿಂಗ್ ಅಂಡರ್ ಎ ಟ್ರೀ, ನಿಮ್ಮ ಪಾಠ ಮಾಡುವ ಅಧ್ಯಾಪಕರು ಒಳ್ಳೆಯವರಾಗಿದ್ರೆ, ಚೆನ್ನಾಗಿ ಪಾಠ ಮಾಡಿದ್ರೆ, ಅದಕ್ಕಿಂತ ಒಳ್ಳೆ ಪಾಠಶಾಲೆ ಇನ್ಯಾವುದೂ ಇಲ್ಲ. ಸೊ ಐ ವಾಸ್ ಲಕ್ಕಿ ದಟ್ ಐ ಹ್ಯಾಡ್ ಆಲ್ ದೀಸ್ ವಂಡರ್ಫುಲ್ ಟೀಚರ್ಸ್. ಬಟ್ NMKRV ಬಂಕ್ ಕೊಡ್ದು ಕಾಂಪೌಂಡ್ ಹಾರಿ ನಂದಾನಲ್ಲಿ ಎಷ್ಟು ಫಿಲ್ಮ್ ನೋಡಿದೀರಾ? ನಾನು ಏನ್ ಗೊತ್ತಾ, ನಮ್ಮ ಪ್ರೊಫೆಸರ್ಗಳು, ನಮ್ಮ ಲೆಕ್ಚರರ್ಗಳು ಎಷ್ಟು ಒಳ್ಳೆಯವರು ಅಂದ್ರೆ, ಅವ್ರು ನಮಗೆ ಬಂಕ್ ಹೊಡ್ಸಿ ನಮ್ಮನ್ನ ಅಲ್ಲಿ ಇದಿತ್ತು, ಕದಂಬ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ನಮ್ಗೆ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಕುಡಿಸ್ಬಿಟ್ಟು ಪಾಠ ಮಾಡ್ತಾ ಇದ್ರು. ಸೊ ಯು ಡಿಡ್ ನಾಟ್ ಹ್ಯಾವ್ ಟು ಬಂಕ್ ಕ್ಲಾಸ್, ಅವರೇ ಕರ್ಕೊಂಡು ಹೊಟ್ಟೋಗೋರು. ನಂಗೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಶಿ ಹೆಲ್ಪ್ಡ್ ಮೀ ವಿತ್ ಯುನೋ, ನನಗೆ ಮೈ ಅಟೆಂಡೆನ್ಸ್ ವಾಸ್ ಅಬಿಸ್ಮಲ್. ನಾನು ಯಾಕೆಂದ್ರೆ ಈ ಕಾಂಪಿಟಿಷನ್ನು ಆ ಕಾಂಪಿಟಿಷನ್ನು, ಮಾಯಾಮೃಗ ರೆಕಾರ್ಡಿಂಗು, ಅದು ಇದು ಎಲ್ಲ ಅವಾಗಲೇ ಸ್ಟಾರ್ಟ್ ಆಗೋಗಿತ್ತು. ಸೊ ಶಿ ಹೆಲ್ಪ್ಡ್ ಮೀ. ಶಿ ಸೆಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅವ್ರಿಗೆ ಅಟೆಂಡೆನ್ಸ್ ಇಂದ ಡೋಂಟ್ ಲೆಟ್ ಇಟ್ ನಾಟ್ ಅಫೆಕ್ಟ್ ಹರ್ ಅಕಾಡೆಮಿಕ್ ಇದು ಅಂತ. ಶಿ ರಿಯಲಿ ಹೆಲ್ಪ್ಡ್, ಅಂಡ್ ಆಲ್ ದ ಲೆಕ್ಚರರ್ಸ್ ಆಕ್ಚುಲಿ ಹೆಲ್ಪ್ಡ್ ಮೀ. ಇವಾಗಲೂ ಅಷ್ಟೇ, ಐ ರಿಯಲಿ ಲವ್ ಆಲ್ ದೀಸ್ ಲೆಕ್ಚರರ್ಸ್. ದೇ ಮೇಡ್ ಕಾಲೇಜ್ ಲೈಫ್ ಸಚ್ ಅ ನೈಸ್ ಟೈಮ್ ಫಾರ್ ಅಸ್. ನನಗೆ ನಾನೆಲ್ಲೋ ಓದಿದ್ದು, ಎಲ್ಲರಿಗೂ ಅವಾರ್ಡ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರಂತೆ. ಮೇಡಮ್ ಅವರು ನಂಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ರಂತೆ. ಸತ್ಯನಾ ಇದು? ಸ್ಟೇಟ್ ಅವಾರ್ಡ್ ಬಂದಾಗ ಹೌದು. ಹೇಳಿ ನಂಗೆ ಇದ್ರ ಬಗ್ಗೆ. ಏನಂದ್ರೆ, ನಾನು I'm a fan of Tarkovsky. Tarkovsky ಅವ್ರ ಫಿಲ್ಮ್ಗಳನ್ನ ನಾನು ತುಂಬ ನೋಡಿದ್ದೀನಿ, ತುಂಬ ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ. ಐ ವಾಂಟ್ ಟು ಬಿಕಮ್ ಅ ಫಿಲ್ಮ್ ಮೇಕರ್ ಓನ್ಲಿ ಬಿಕಾಸ್ ಆಫ್ ಹಿಮ್. ಸೊ ಐ ವಾಸ್ ವಾಚಿಂಗ್ ತಾರ್ಕೋವ್ಸ್ಕೀಸ್ ಫಿಲ್ಮ್ಸ್ ಆವಾಗ, ಬ್ಯಾಕ್ ಟು ಬ್ಯಾಕ್ ಸ್ಟಾಕರ್ ಆದಮೇಲೆ, ಸೋಲಾರಿಸ್ ಆದಮೇಲೆ, ಆಂದ್ರೆ ರುಬ್ಲೇವು, ಇದೆಲ್ಲ ನೋಡ್ತಾ ಇದ್ದೆ ನಾನು. ಇಂಥ ಒಂದು ಫಿಲಮ್ ನೋಡುವ ಟೈಮಲ್ಲಿ ನಾನು ಫಿಲಮ್ ಅವಾಗ ತಾನೇ ನೋಡಿದ್ದೆ, ಸ್ಟಾಕರ್ ಫಿಲ್ಮ್ ನೋಡಿದ್ದೆ. ಆ್ಯಂಡ್ ಐ ವಾಸ್ ಶಾಕ್ಡ್. ಈ ಥರನೂ ಯಾರಾದರೂ ಫಿಲ್ಮ್ ಮಾಡೋಕ್ಕೆ ಸಾಧ್ಯನಾ? ವಾಟ್ ಎನ್ ಆರ್ಟಿಸ್ಟ್, ವಾಟ್ ಅ ಗ್ರೇಟ್ ಆರ್ಟಿಸ್ಟ್ ಹಿ ಈಸ್. ಐ ಆಮ್ ಸೋ ಇನ್ಸಿಗ್ನಿಫಿಕೆಂಟ್, ನಾನು ಏನು ಮಾಡಿದ್ದೀನಿ ಲೈಫಲ್ಲಿ, ಈ ಥರ ಎಲ್ಲ ಅನಿಸ್ತಾ ಇತ್ತು. ಆ ಮೊಮೆಂಟಲ್ಲಿ ನನಗೆ ಫೋನ್ ಕಾಲ್ ಬಂತು. ಆ್ಯಂಡ್ ಅವರು, ಹಿ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ಗ್ರ್ಯಾಂಡ್ ಫಾದರ್, ಜರ್ನಲಿಸ್ಟ್ ವಾಸು ಅವರು ಅಂತ. ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ, ನಿನಗೆ ಕಂಗ್ರ್ಯಾಚುಲೇಷನ್ಸ್ ಪಲ್ಲವಿ, ನಿನಗೆ ಸ್ಟೇಟ್ ಅವಾರ್ಡ್ ಬಂದಿದೆ. ಐ ವಾಸ್ ಇನ್ ಸಚ್ ಅ ಸ್ಟೇಟ್, ಅಂದರೆ ನನಗೆ ನನ್ನ ಮನಸ್ಥಿತಿ ಹೇಗಿತ್ತು ಹಾಗಾದರೆ, ಐ ವಾಸ್ ಜಸ್ಟ್ ಫೀಲಿಂಗ್ ಸೋ ಇನ್ಸಿಗ್ನಿಫಿಕೆಂಟ್. ನಾನು ಏನು ಮಾಡಿದ್ದೀನಿ ಲೈಫಲ್ಲಿ, ಏನೂ ಮಾಡಿಲ್ಲ, ನಾನು ಅಷ್ಟು ಗ್ರೇಟ್ ಆರ್ಟಿಸ್ಟ್ ಹೆಂಗೆ ಆಗೋದು ಅಂತೆಲ್ಲ ಅನಿಸ್ತಾ ಇತ್ತು. ಸೊ ಐ ಸೆಡ್, ನಿಜವಾಗ್ಲೂ ಯಾವ ಹಾಡಿಗೆ ಬಂತು? ಈ ದುನಿಯಾ ಹಾಡಿಗೆ ಬಂತು. ಹೌದಾ, ನಾನು ಚೆನ್ನಾಗೇ ಹಾಡಿಲ್ಲ, ಅದನ್ನ ಯಾಕೆ ಕೊಟ್ಟರು ನನಗೆ? ಇನ್ಫ್ಯಾಕ್ಟ್ ಆ ಹಾಡು ಹಾಡ್ಬೇಕು ಅಂತ ಮನೋಹರ್ ಅವ್ರು ಕಾಲ್ ಮಾಡಿದಾಗ ನಿಮಗೆ ಭಯಾನಕ ನೆಗಡಿ ಅಂತಲ್ಲ? ನೆಗಡಿ, ಕೆಮ್ಮು ಎಲ್ಲ ಇತ್ತು. ನಾ ಹೇಳ್ದೆ, ಸರ್ ನನಗೆ ಇವತ್ತು ಬೇಡ, ಇನ್ನೊಂದು ದಿನ ಬರ್ತೀನಿ. ಏನಾಯ್ತು? ಇಲ್ಲ, ನಂಗೆ ನೆಗಡಿ, ಕೆಮ್ಮು. ಅದೇ ಬೇಕು ವಾಯ್ಸು, ಹಾಗೆ ಕಮ್ ಅಂತ ಹೇಳಿ ಅದೇ ನನ್ನ ನೆಗಡಿ ಕೆಮ್ಮಿರೋ ವಾಯ್ಸಲ್ಲೇ ರೆಕಾರ್ಡ್ ಆಗಿರೋದು. ಸೊ ಇಟ್ಸ್ ಎಕ್ಸ್ಟ್ರಾ, ಏನಂತಾರೆ, ಒಂದು ರಾನೆಸ್ ಏನಿದೆ ಆ ವಾಯ್ಸಲ್ಲಿ, ಅದು ಬಿಕಾಸ್ ಆಫ್ ಮೈ ಟೆಂಪರೇಚರ್ ಅಂತ ಹೇಳ್ಬೋದು. Can you sing a few lines for us? Yeah, sure. Please. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ,
ಅಂಗೈಯಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮಾಡ್ತವೆ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ನೋಡಯ್ಯ ಕ್ವಾಟೆ ಲಿಂಗವೇ. ಬಿಡಿ ಇವಾಗ ಬೇಡ. ಇನ್ನು ಸಾಕಷ್ಟು ಅವಾರ್ಡ್ಗಳೆಲ್ಲ ಗೆದ್ದಿದ್ದಾರೆ, ಇನ್ನು ಸಾಕಷ್ಟು ವಿಚಾರಗಳು ಮಾತಾಡೋದಿದೆ. ಬಟ್ ಲೆಟ್ಸ್ ಮೂವ್ ಟು ಅವರ್ ನೆಕ್ಸ್ಟ್ ಸೆಗ್ಮೆಂಟ್. ಇಟ್ಸ್ ಕಾಲ್ಡ್ ಒಂದೊಳ್ಳೆ ವಿಚಾರ. ಹೊಸಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ನನ್ನ ಹೆಸರು ವಾಣಿ ಮೂರ್ತಿ ಅಂತ. ನಾನು ಮಲ್ಲೇಶ್ವರಮಲ್ಲಿ ನಿವಾಸ ಇದ್ದೀನಿ. ಆ್ಯಂಡ್ ನಂದು ತುಂಬ ವರ್ಷಗಳು ನಾನು ಗೃಹಿಣಿಯಾಗಿದ್ದೆ. ಮಕ್ಕಳು, ಅತ್ತೆ ಮಾವ, ಮನೆ ಮಠ ಇದೆ ಜಾಸ್ತಿ. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಮ್ದು ಏನಾಗಿದೆ ಅಂತೆ, ಐವ್ ಗಾಟ್ ಇಂಟ್ರೊಡ್ಯೂಸ್ ಟು ದ ಕಮ್ಯುನಿಟಿ RWA, ದಟ್ ಈಸ್ ದ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇನ್ ಮಲ್ಲೇಶ್ವರಂ. ಆ್ಯಂಡ್ ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ. ಯಾಕೆಂದರೆ ಕಸ ಅಂತ ಒಂದು ಸಮಸ್ಯೆ, ಅದನ್ನು ನಾವು ಹೇಗೆ ಡೀಲ್ ಮಾಡಬೇಕು ಅಂತ ನನ್ನ ಫ್ರೆಂಡು ಡಾಕ್ಟರ್ ಮೀನಾಕ್ಷಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ಲು. ಆವತ್ತಿಂದ ಅವಳ ಜೊತೆಲೇ ಸೇರಿಕೊಂಡು ಅವಳು ಪ್ರೋತ್ಸಾಹ ಕೊಟ್ಟು ನಂದು ತುಂಬ ಅರ್ಥ ಮಾಡಿಕೊಂಡೆ ಕಸದಿಂದ ನಮಗೆ ನಮ್ಮ ವಾತಾವರಣ, ನಮ್ಮ ಪರಿಸರಕ್ಕೆ ಯಾವ ಥರ ಹಾನಿ ಆಗತ್ತೆ ಅಂತ. ಅದು ಲ್ಯಾಂಡ್ ಫಿಲ್ ಹೋಗಿದ್ವಿ. ದೆನ್ ವಿ ವೆಂಟ್ ಅಂಡ್ ಮೆಟ್ ವೆಲೂರ್ ಶ್ರೀನಿವಾಸನ್ ಹೂ ವಾಸ್ ಅ ಬಿಗ್ ಇನ್ಫ್ಲೂಯೆನ್ಸ್ ಆನ್ ಅಸ್. ಸೊ ನಮ್ಮ ಪರಿಸರನ ನಾವು ಯಾಕೆ ಹಾಳು ಮಾಡ್ಕೋಬೇಕು? ನಮ್ಮ ಕಸ ನಮ್ಮ ಜವಾಬ್ದಾರಿ. ಆ್ಯಂಡ್ ಲ್ಯಾಂಡ್ ಫಿಲ್ ಇಸ್ ನಾಟ್ ದ ಪ್ಲೇಸ್, ಇಟ್ ಶುಡ್ ನಾಟ್ ಎಂಡ್ ಅಪ್. 60% ನಮ್ಮದು ನಮ್ಮ ಕಿಚನ್ ಕಸ, ಅದನ್ನು ನಾವು ಯಾಕೆ ಗೊಬ್ಬರ ಮಾಡಿ ಭೂಮಿಗೆ ವಾಪಸ್ ಹಾಕಬೇಕು? ಇದೆಲ್ಲ ವಿಚಾರ ಬಂದು ನಾವು ಒಂದು ಪ್ರಾಕ್ಟಿಷನರ್ಸ್ ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಅಂತ ಒಂದು ಆರ್ಗನೈಸೇಷನ್ ಸೆಟಪ್ ಮಾಡಿದ್ವಿ. ಇಟ್ ವಾಸ್ ಅಬೌಟ್ ದ ಕನ್ಸರ್ನ್ಡ್ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಹೂ ಕೇಮ್ ಟುಗೆದರ್. And for the past 12 years, we are together and leading lot of campaigns and getting more and more citizens to actively participate in the kasa rasa. ಅದನ್ನು ನಾವು ಉಳಿಸ್ಕೋಬೇಕು, ಅದನ್ನು ನಾವು ಬಿಸಾಕಿ ಪರಿಸರನ ಹಾಳು ಮಾಡಬಾರ್ದು ಅಂತ ಅಷ್ಟೆ. ಸಮ್ ಟೈಮ್ ಬ್ಯಾಕ್, ಮೆನಿ ಇಯರ್ಸ್ ಬ್ಯಾಕ್, ನಮ್ಮದು ಒಂದು PIL ಇತ್ತು ಕೋರ್ಟಲ್ಲಿ. ಕವಿತಾ ಶಂಕರ್ ಅಂತ ಅವ್ರ ಜೊತೆಲೇ ನಮ್ಮ ಆರ್ಗನೈಸೇಷನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಟುಗೆದರ್ ವಿ ಹ್ಯಾವ್ ಫೈಲ್ಡ್ ಅ ಕೇಸ್. ಆ್ಯಂಡ್ PIL ಇಂದ ಕೋರ್ಟ್ ಆಫ್ಟರ್ ಮೆನಿ ಇಯರ್ಸ್ ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್ or mandated that the city of Bangalore should segregate its waste at the source. ಅಂದರೆ ಮನೆಯಲ್ಲಿ ನಾವು ವಿಂಗಡಣೆ ಮಾಡಬೇಕು, ಹಸಿ ಕಸ, ಒಣ ಕಸ ಆ್ಯಂಡ್ ರಿಜೆಕ್ಟ್ ವೇಸ್ಟ್, 3-way ಸೆಗ್ರಿಗೇಷನ್ ಅಂತ ಒಂದು ಹೇಳಿದ್ದು ಕೋರ್ಟು. ಅದರಿಂದಾನೇ ದ ಮುನ್ಸಿಪಾಲಿಟಿ ತಗೊಂಡು ದೇ ಮೇಡ್ ಅ ಕ್ಯಾಂಪೇನ್ ಟು ಗೆಟ್ ಮೋರ್ ಆ್ಯಂಡ್ ಮೋರ್ ಸಿಟಿಸನ್ಸ್ ಟು ಸ್ಟಾರ್ಟ್ ಸೆಗ್ರಿಗೇಟಿಂಗ್ ದೇರ್ ವೇಸ್ಟ್, ಸೊ ದ್ಯಾಟ್ ನಾವು ವೇಸ್ಟನ್ನು ಬೇರೆ ಬೇರೆ ಮಾಡಿದ್ರೇ, ಈಗ ಬರೀ ವೆಟ್ ಆ್ಯಂಡ್ ಡ್ರೈ ಮಾಡಿದ್ರೆ ಸಾಕಾಗಲ್ಲ. ವೆಟ್, ಡ್ರೈ ಆ್ಯಂಡ್ ರಿಜೆಕ್ಟ್. ವೆಟ್ ಇಸ್ 60%, ಡ್ರೈ is around 30% and reject is only 5 to 10%. ಸೊ ಅದನ್ನು ಸಿಟಿ ಆಫ್ ಬ್ಯಾಂಗ್ಳೂರ್ಗೆ ಅವರು ಹೇಳಿದ್ದು, ಅದು ಒಂದು ಮೂವ್ಮೆಂಟ್ ಆಯಿತು. ಅದರಿಂದಾನೇ ನಾವು ಐ ಥಿಂಕ್ ವಿ ಆರ್ ದ ಫಸ್ಟ್ ಪೀಪಲ್ ಇನ್ ಇಂಡಿಯಾ ಟು ಸೆಗ್ರಿಗೇಟ್ ವೇಸ್ಟ್ ಅಟ್ ಸೋರ್ಸ್. ಒಂದು 12 ವರ್ಷದಿಂದ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲಿಂದ ಡಿಫ್ರೆಂಟ್ ಕ್ಯಾಂಪೇನ್ಸ್ ತಂದಿದ್ವಿ. ರೈಟ್ ಫ್ರಮ್ 2 bin 1 bag ಟು ಸ್ವಚ್ಛಗ್ರಹ ಟು ಟ್ರ್ಯಾಶನಾಮಿಕ್ಸ್. ಇದೆಲ್ಲ ಮಾಡ್ತಾ ಮೋರ್ ಆ್ಯಂಡ್ ಮೋರ್ ಪೀಪಲ್ ಸ್ಟಾರ್ಟೆಡ್ ಹಿಯರಿಂಗ್ ಅಬೌಟ್ ಅಸ್. ಆ್ಯಂಡ್ ಲಾಟ್ ಆಫ್ ಪೀಪಲ್ ಆಲ್ ಅರೌಂಡ್ ಇಂಡಿಯಾ, ನಮ್ಮ ದೇಶದಿಂದ ಡಿಫ್ರೆಂಟ್ ಪ್ಲೇಸಸ್ಸಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಥರ ಮಾಡಬೇಕು ನಮ್ಮ ಸಿಟೀಸಲ್ಲಿ ಅಂತ ಕೇಳಿದರು. ಸೊ in my team there are so many champions who have helped other municipalities. ಬಾಕಿ ಮುನ್ಸಿಪಾಲಿಟೀಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ಹೇಗೆ ಸೋರ್ಸ್ ಸೆಗ್ರಿಗೇಷನ್ ಮಾತ್ರ ಇಲ್ಲ, ಲೋ ವೇಸ್ಟ್ ಲಿವಿಂಗ್ ಮಾಡ್ಕೋಬೇಕು, ಹೇಗೆ ಕಮ್ಯುನಿಟಿ ಕಾಂಪೋಸ್ಟಿಂಗ್ ಮಾಡ್ಬೋದು, ಆ ಥರ ಎಲ್ಲ ಹೇಳ್ಕೊಟ್ಟು ಅವರೆಲ್ಲ ಪ್ರೋತ್ಸಾಹ ಕೊಟ್ಟು ಅವರೆಲ್ಲ ಮಾಡ್ತಾ ಇದ್ದಾರೆ. ಹೀಗೆ ತೆಲಂಗಾಣಲ್ಲಿ, ಆಮೇಲೆ ನಮ್ಮ ಕರ್ನಾಟಕದಲ್ಲೇ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಕೇಳಿದ್ದಾರೆ. ನಾವು ಹೋಗಿ ಎಕ್ಸ್ಪರ್ಟ್ ಅಡ್ವೈಸ್ ಕೊಡ್ತೀವಿ ನಾವು. ಆ ಥರ ಎಲ್ಲ ಆಗಿದೆ. ಪ್ಲಸ್ ಆಲ್ ಓವರ್ ಇಂಡಿಯಾ ಪೀಪಲ್ ಗೆಟ್ ಇನ್ ಟಚ್ ವಿತ್ ಅಸ್. ನೀವು ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ನಮಗೂ ಹೇಳ್ಕೊಡಿ ಅಂತ. ಸೊ ಇದರಿಂದ ಒಂದು ಮೂವ್ಮೆಂಟೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಪ್ಲಸ್ ಈ ಗೊಬ್ಬರ ಮಾಡಿಕೊಂಡು ಕಾಂಪೋಸ್ಟ್ ಮಾಡಿ ಅದನ್ನು ನಾವು ಟೆರೆಸ್ಸಲ್ಲಿ, ನಮ್ಮ ಟೆರೆಸ್ಸಲ್ಲ ನಾವೇನಾದರೂ ಪ್ಲಾಂಟ್ಸ್, ಗ್ರೀನ್ಸ್, ನಮ್ಮ ಸೊಪ್ಪುಗಳು, ತರಕಾರಿ ಅದೆಲ್ಲ ನಾವು ಬೆಳಿಬೋದು ಅಂತ ಅದೊಂದು ಮೂವ್ಮೆಂಟು. ಅದು ತುಂಬಾ ಇಟ್ ಈಸ್ ವೆರಿ ಸಕ್ಸಸ್ಫುಲ್ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಈಟ್
ಸೇಫ್ ಫುಡ್ ಆ್ಯಂಡ್ ಕ್ಲೀನ್ ಫುಡ್. ಸೊ ಅದರಿಂದ ನಮ್ಮದು ಟೆರೆಸ್ ಗಾರ್ಡನಿಂಗ್ ಮೂವ್ಮೆಂಟು ಮುಂದೆ ಹೋಯಿತು. ಸೊ ನಮ್ಮ ಸ್ವಚ್ಛಾಗ್ರಹ ಏನು ಅಂದರೆ ನಮ್ಮ ಕ್ಯಾಂಪೇನ್ ದಟ್ ಯು ಕಾಂಪೋಸ್ಟ್ ಯುವರ್ ಕಿಚನ್ ವೇಸ್ಟ್, ಗೊಬ್ಬರ ಮಾಡಿ ಆ ಗೊಬ್ಬರದಿಂದ ಏನಾದರೂ ಬೆಳೆಸಿ ನಾವು ತಿನ್ನೋದು ಪದಾರ್ಥ ಸೇಫಾಗಿರಬೇಕು ಅಂತ. ಸೊ ಇಟ್ ವಾಸ್ ಲೈಕ್ ಕ್ಲೋಸಿಂಗ್ ದ ಲೂಪ್ ಆಟ್ ಯೋರ್ ಹೋಮ್. ವೆನ್ ಯು ಹ್ಯಾವ್ ಅ ಡೀಪ್ ಕನೆಕ್ಟ್, ಅದು ನಾವು ಅದನ್ನು ಕನೆಕ್ಟ್ ಆದರೆ ಐ ಥಿಂಕ್ ಡೋರ್ಸ್ ಓಪನ್. ನಾನು ಮನೆಯಲ್ಲೇ ಏನೂ ಮಾಡ್ತಿರ್ಲಿಲ್ಲ ಮನೆ ಆಚೆ, ಬಟ್ ಟುಡೇ ಐ ಆಮ್ ಏಬಲ್ ಟು ಡೂ ಬಿಕಾಸ್ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ. ದಿಸ್ ಸಚ್ ಅನ್ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಪರಿಸರ, ಕ್ಲೈಮೇಟ್ ಚೇಂಜ್ ಹೇಳ್ತಾರೆ, ಎಷ್ಟು ಡೆವಾಸ್ಟೇಷನ್ ಆಗ್ತಾ ಇದೆ. ಎವ್ರಿವೇರ್ ಯು ಸಿ ಸೋ ಮಚ್ ಆಫ್ ಪ್ರಾಬ್ಲಮ್ಸ್ ದಟ್ ದ ಕ್ಲೈಮೇಟ್ ಚೇಂಜ್ ಇಸ್ ಬ್ರಿಂಗಿಂಗ್. ನಮ್ಮಿಂದ ಆ್ಯಸ್ ಅನ್ ಇಂಡಿವಿಜುವಲ್ ವಾಟ್ ವಿ ಕ್ಯಾನ್ ಡೂ, ಕ್ಯಾನ್ ವಿ ಮೇಕ್ ಅ ಡಿಫ್ರೆನ್ಸ್ ಅಂತ ಒಂದು ನನಗೆ ಪ್ರೂವ್ ಆಗಿದೆ. ಐ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಅಂತ. ಅದರಿಂದನೇ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಅ ಚಾನ್ಸ್ ಆ್ಯಂಡ್ ಆಪರ್ಚುನಿಟಿ ಟು ಮೇಕ್ ಗುಡ್ ಫಾರ್ ದ ಪ್ಲಾನೆಟ್. ಇದು ಒಂದೇ ಒಂದು ಪ್ಲಾನೆಟ್, ಬಾಕಿ ಪ್ಲಾನೆಟ್ ಬಿ ಇಲ್ಲ. ಇದನ್ನು ನಾವು ಹಾಳು ಮಾಡ್ತಾ ಇದ್ರೆ ಅದು ಮುಂದೆ ಪೀಳಿಗೆ ಏನೂ ಉಳಿಯಲ್ಲ. ನಾವು ರಿಸೋರ್ಸಸ್ ಅಂತ ಯೂಸ್ ಮಾಡಿ ಅದನ್ನು ನಾವು ಹಾಳು ಮಾಡಿ, ಅದನ್ನು ಬಿಸಾಕಿ, ಅದು ಪರಿಸರನ ಹಾಳು ಮಾಡಿ ಏನು ಬಿಡ್ತಾ ಇದ್ದೀವಿ ನಾವು. ಸೊ either we give the future what we received or make it better, ಬಟ್ ಹಾಳು ಮಾಡಬಾರ್ದು ಅಂತ ಒಂದು ತಲೆಗೆ ಬಂದಮೇಲೆ ಇಟ್ ಈಸ್ ನಾನ್ ಸ್ಟಾಪ್. ಅದನ್ನು ಅವೇರ್ನೆಸ್ ಕೊಡಲೇಬೇಕು, ಜನದ ಮಾತಾಡಬೇಕು. ಸೋಷಿಯಲ್ ಮೀಡಿಯಾ ಇಸ್ ಅ ಫ್ಯಾಂಟಾಸ್ಟಿಕ್ ಟೂಲ್. ಸೊ ಅದು ಒಂದು ನನಗೆ ಲಕ್ಕಿಲಿ ಐ ಗಾಟ್ ವೆರಿ ಕಂಫರ್ಟಬಲ್ ವಿತ್ ಸೋಷಿಯಲ್ ಮೀಡಿಯಾ, ಆ್ಯಂಡ್ ಥ್ರೂ ಸೋಷಿಯಲ್ ಮೀಡಿಯಾ ಐ ಹ್ಯಾವ್ ಟ್ರೈಡ್ ಎವ್ರಿ ವೇ ಟು ಯೂಸ್ ಇಟ್. ಚೆನ್ನಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾ, ಸೊ ದಟ್ ಐ ಕ್ಯಾನ್ ಕ್ರಿಯೇಟ್ ದಿಸ್ ಕ್ಯಾಂಪೇನ್ ಆ್ಯಂಡ್ ಕಂಟಿನ್ಯೂ ಮೈ ವರ್ಕ್ ಇನ್ ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಟು ಮೇಕ್ ದ ಚೇಂಜ್ ಬೈ ದೇರ್ ಓನ್ ಕಾಂಟ್ರಿಬ್ಯೂಷನ್. ವರ್ಮ್ ರಾಣಿ ಅದು ಹೇಗೆ ಬಂತು ಅಂದರೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ವೆನ್ ಐ ವಾಸ್ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಮಾಡಿದ್ರೆ, ವೆನ್ ಐ ಜಾಯಿನ್ ಇನ್ಸ್ಟಾಗ್ರಾಮ್, ನನ್ನ ಹೆಸರು ವಾಣಿ ಮೂರ್ತಿ ಅಂತ ಹುಡುಕ್ತಾ ಇದ್ದೆ, ಹ್ಯಾಂಡಲ್ಗೆ ಬರಲಿಲ್ಲ. ಸೊ ಶಿ ಸೆಡ್ ಕಾಂಪೋಸ್ಟ್ ಏನಾದರೂ ಹಾಕು, ಕಾಂಪೋಸ್ಟ್ ರಾಣಿ ಆರ್ ಸಮಥಿಂಗ್ ಲೈಕ್ ದಟ್. ಬೈ ದೆನ್ ಐ ವಾಸ್ ಫೇಮಸ್ ಫಾರ್ ಮೈ ವರ್ಮ್ಸ್, ಬಿಕಾಸ್ ಎಲ್ಲಿ ಹೋದ್ರೇನೂ ವರ್ಮ್ಸ್ ತೊಗೊಂಡು ಹೋಗ್ತಾ ಇದ್ದೆ ಫಾರ್ ಡೆಮಾನ್ಸ್ಟ್ರೇಷನ್ಸು, ಮಕ್ಕಳಿಗೆ ತೋರಿಸೋದು, ಆ ವರ್ಮಿಂದ ಯಾವ ಥರ ನಿಮ್ಮ ಕಿಚನ್ ಕಸ ಇದಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಅದೆಲ್ಲ ನೋಡಿ ಅವಳು ಹೇಳಿದ್ಲು, ಶ್ಯಾಮ್ಲಾ ಅಂತ ನನ್ನ ಫ್ರೆಂಡು, ಈ ಥರ ವರ್ಮ್ ರಾಣಿ ಅಂತ ಇಡೋಣ, ವಿಲ್ ಸಿ ಹೌ ಇಟ್ಲು. ಅದೇ ಕ್ಲಿಕ್ ಆಯಿತು. ಇಟ್ ಸ್ಟಕ್ ಟು ಮೀ. ಬಟ್ ಡ್ಯೂರಿಂಗ್ ಪ್ಯಾಂಡಮಿಕ್ ತುಂಬಾ ಐ ವಾಸ್ ಡೂಯಿಂಗ್ ಲಾಟ್ ಆಫ್ ಇನ್ಸ್ಟಾ ಲೈವ್ಸ್, ಲಾಟ್ ಆಫ್ ಪೀಪಲ್ ವರ್ ಇನ್ವೈಟಿಂಗ್ ಮೀ. ಸೊ ನನ್ನ ವ್ಯೂವರ್ಶಿಪ್ ತುಂಬ ಜಾಸ್ತಿ ಆಗಿರೋದು, ಫಾಲೋವರ್ಸ್ ತುಂಬ ಜಾಸ್ತಿ ಆಗಿರೋದು ಡ್ಯೂರಿಂಗ್ ದ ಪ್ಯಾಂಡಮಿಕ್. ಇದು ಬಿಕಾಸ್ ದಿಸ್ ಇಸ್ ಶೇರಿಂಗ್. ನನಗೇನು ಅಂದರೆ ಐ ಬಿಲೀವ್ ಇನ್ ಶೇರಿಂಗ್. ಶೇರ್ ಮಾಡಿದ್ರೆ ಇಟ್ ಇಸ್ ಮೋರ್ ಇಂಪ್ಯಾಕ್ಟ್ಫುಲ್ ಅಂತ. ಸೊ ನಾವು ನಮ್ಮ ಕ್ಯಾಂಪೇನ್ಸ್ ಎಲ್ಲ ವೆನ್ ಐ ಸ್ಟಾರ್ಟೆಡ್, ನಾವು ಶುರು ಮಾಡಿದ್ರೆ ಇಟ್ ಯೂಸ್ ಟು ಬಿ ಎ ವೆರಿ ವಿಜುವಲ್ ಕ್ಯಾಂಪೇನ್. ಏನಂದರೆ ಎಲ್ಲ ತೋರಿಸ್ತಿ, ಯು ಮಸ್ಟ್ ಸ್ಮೆಲ್, ಸಿ, ಟಚ್, ಆ ಥರ ಒಂದು ಕ್ಯಾಂಪೇನ್ ನಾನು ಶುರು ಮಾಡಿದೆ. ಸೊ ಜನಕ್ಕೆ ನೋಡಿದ್ರೇ ಗೊತ್ತಾಗುತ್ತೆ ಈ ಥರ ಮಾಡ್ಬೋದು ಅಂತ. ಸೊ ಆ ಥರ ನನ್ನ ಟೆರೆಸಲ್ಲೇ ನಾನು ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ. ಒಂದು 10-15 ಜನ 20 ಜನ ತನಕ ಫುಲ್ ಡೇ ವರ್ಕ್ಶಾಪ್ ಮಾಡ್ತಾ ಇದ್ವಿ. ರೈಟ್ ಫ್ರಮ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟು ಕಾಂಪೋಸ್ಟಿಂಗ್ ಟು ಅರ್ಬನ್ ಫಾರ್ಮಿಂಗ್ ಎಲ್ಲ ಮಾಡ್ತಿದ್ವಿ. ದೆನ್ people started inviting us to different organizations, corporates, so schools, colleges. So if there is any kind of get together, stalls irtare, alli namge ಒಂದು ಫ್ರೀ ಸ್ಟಾಲ್ ಕೊಡ್ತಾ ಇದ್ರು, ಬಂದು ಮಾತಾಡಿ ಅಂತ. ಸೊ ಈ ಥರ ಫಾರ್ 12 years it has been ನಾನ್ ಸ್ಟಾಪ್. ಏನು ಅಂದರೆ ಎಲ್ಲಿ ನೋಡಿದ್ರೇನು ಪೀಪಲ್ ವಾಂಟ್ ಅವೇರ್ನೆಸ್. RWS ಕರೀತಾರೆ, ಅಪಾರ್ಟ್ಮೆಂಟ್ಸ್ ಕರೀತಾರೆ, ಬಂದು ಮಾತಾಡಿ, ನೀವು ಬಂದು ಹೇಳಿ ನಾವು ಯಾವ ಥರ ನಾವು ವಿ ಕ್ಯಾನ್ ಚೇಂಜ್ ಅಂತ. ಸೊ ಎಷ್ಟು ಜನ ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಂತ ನನಗೆ ಐ ಹ್ಯಾವ್ ನೋ ಕೌಂಟ್ ಆಫ್ ಇಟ್, ಕೌಂಟ್ ಮಾಡೋಕ್ಕಾಗೋದೇ ಇಲ್ಲ. ಬಟ್ ದ ವೇ ಪೀಪಲ್ ರೆಸ್ಪಾಂಡ್, ನನಗೆ DMs ಬರುತ್ತೆ, ಇಮೇಲ್ಸ್ ಬರುತ್ತೆ. ಐ ನೋ ದಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಸ್ಟಾರ್ಟೆಡ್ ಕಾಂಪೋಸ್ಟಿಂಗ್ ಆ್ಯಂಡ್ ಹೂ ಹ್ಯಾವ್ ಮೇಡ್ ದಿಸ್ ಅ ಪಾರ್ಟ್ ಆಫ್ ದೇರ್ ಲಿವಿಂಗ್, ದೇರ್ ಲೈಫ್ಸ್. ಆ್ಯಂಡ್ ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ದಟ್ ಈಸ್ ದಿ ಎನರ್ಜಿ ಐ ಡ್ರಾ ಫ್ರಮ್ ಪೀಪಲ್ ಹೂ ಹ್ಯಾವ್ ಸಕ್ಸಸ್ಫುಲಿ ಕಮ್ ಆನ್ ಟು ದ ಪಾತ್. ಸೊ ದಟ್ ವಾಸ್ ಈ ವಾರದ ಒಂದೊಳ್ಳೆ ವಿಚಾರ. ವಾಣಿಮೂರ್ತಿ ಅವರನ್ನು ನೋಡಿದ್ರೆ ಖುಷಿ ಆಗುತ್ತೆ. 60ರಲ್ಲೂ ಎಂತ ಕಳೆ ಇದೆ. ಅಂಡ್ ಎಷ್ಟೋ ಜನನ್ನ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಆರ್ ಗೆಸ್ಟ್ ಟುಡೇ. ಸೊ ನೀವ್ ಯಾವಾಗ ಭೇಟಿ ಮಾಡಿದ್ರಿ ಅವ್ರನ್ನ? ನಾನು ಅವ್ರನ್ನ ಭೇಟಿ ಮಾಡಿಲ್ಲ. ಓಕೆ. ಬಟ್ ಐ ಫಾಲೋ ಹರ್ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಹರ್. ಲೈಕ್ ಯು ಸೆಡ್, ನೋ, ಶಿ ಈಸ್ ವೆರಿ ಇನ್ಸ್ಪೈರಿಂಗ್. ಏನಂದ್ರೆ ಇಟ್ ಡಸಂಟ್ ಮ್ಯಾಟರ್ ಹೌ ಬಿಗ್ ಅ ಚೇಂಜ್ ಯು ವಿಲ್ ಬ್ರಿಂಗ್ ಅಬೌಟ್ ಇನ್ ದ ವರ್ಲ್ಡ್. ಇಟ್ಸ್ ಇಂಪಾರ್ಟೆಂಟ್ ಟು ಕೀಪ್ ಡೂಯಿಂಗ್ ನಿಮ್ಗೆ ಏನ್ ಸರಿ ಅನ್ಸತ್ತೋ ಅದನ್ನ ಮಾಡ್ತಾ ಹೋಗ್ಬೇಕು. ಅದು ಚೇಂಜ್ ಎಲ್ಲೋ ಒಂದ್ ಕಡೆ
ಒಂದೊಂದು ಹನಿ ಹನಿ ಗುಡಿದ್ರೇನೆ ಹಳ್ಳ ಅಲ್ವಾ. ಸೊ ಐ ಥಿಂಕ್ ಶಿ ಫಾಲೋಸ್ ದಟ್ ಇನ್ ಹರ್ ಲೈಫ್ ಅಂಡ್ ಇಟ್ಸ್ ಸೋ ಇನ್ಸ್ಪೈರಿಂಗ್. ಯಾಕೆಂದ್ರೆ ಅವರು ಶಿ ಈಸ್ ವರಿಡ್ ಅಬೌಟ್ ದ ಅರ್ತ್, ನೇಚರ್, ಕನ್ಸರ್ವಿಂಗ್ ಆಲ್ ದ್ಯಾಟ್, ಅಂಡ್ ಶಿ ಅಪ್ಲೈಸ್ ದ್ಯಾಟ್ ಬೇಸಿಕ್ ಇದು ಟು ಎವ್ರಿಥಿಂಗ್ ಇನ್ ಹರ್ ಲೈಫ್. ಹೌದು, ಅದು ತುಂಬಾ ಇನ್ಸ್ಪೈರಿಂಗು. ಐ ಥಿಂಕ್ ನಾವೆಲ್ಲರೂ ಆ ಥರ ನಮಗೆ ಸರಿ ಅನ್ಸಿದ್ದು ನಮ್ಮ ವ್ಯಾಲ್ಯೂಸ್, ಇದನ್ನ ನಾವು ಪ್ರತಿ ದಿನ ಏನೋ ಇನ್ ಅವರ್ ಲೈಫ್ ಏನೇನಿದೆಯೋ ಎಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ಅವರ್ ಲೈಫ್ ವಿಲ್ ಬಿಕಮ್ ಸೋ ಎನ್ರಿಚ್ಡ್ ಅಂಡ್ ಇದು ಅಲ್ವಾ. ಹ್ಯಾವಿಂಗ್ ಸೆಡ್ ದಟ್, ನಿಮಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಏನು? ಏನು ವಾಟ್ ಇಸ್ ಮೈ ಸೋರ್ಸ್ ಆಫ್ ಇನ್ಸ್ಪಿರೇಷನ್? ಆ ಥರ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಚಾರ ಆ ಥರ ನನ್ನ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇಲ್ಲ. ಜೀವನಾನೇ ಒಂದು ಏನೋ ಇಟ್ಸ್ ಸಚ್ ಅ ಕಾಂಪ್ಲೆಕ್ಸ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ. ಜೀವನ ಅಂದ್ರೆ ಏನು ಅನ್ನೋದನ್ನೇ ಅರ್ಥ ಮಾಡ್ಕೊಳಕ್ಕೆ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ತೀವಿ, ಆದ್ರೆ ಮಾರನೇ ದಿನ ಅರ್ಥ ಆಗಿಲ್ಲ ಇನ್ನು ಅಂತ. ಅಡಿಗರದು ಒಂದು ಪದ್ಯ ಇದೆಯಲ್ಲ, ಅಳುವ ಕಡಲೋಳು ತೇಲಿ ಬರುತ್ತಿದೆ ನಗೆಯ ಹಾಯಿದೋಣಿ. ಅದರಲ್ಲಿ ಬರುತ್ತೆ ಒಂದು, ಇದು ಬಾಳು ನೋಡು ಇದು ತಿಳಿದ ನೆಂದರು ತಿಳಿದ ಧೀರನಿಲ್ಲ, ಹಲವು ತನದ ಮೈ ಮರೆಸುವ ಆಟವಿದು ನಿಜವು ತೋರದಲ್ಲ. ಸೊ ವಾಟ್ ಈಸ್ ಲೈಫ್, ವಾಟ್ ಈಸ್ ದಿಸ್, ವಾಟ್ ಆರ್ ವಿ, ನಾವು ವಾಟ್ ಈಸ್ ಅವರ್ ವಾಟ್ ಡಸ್ ಅವರ್ ಎಕ್ಸಿಸ್ಟೆನ್ಸ್ ಮೀನ್? ಇದೆಲ್ಲ ದೀಸ್ ಆರ್ ಬಿಗರ್ ಕ್ವೆಶ್ಚನ್ಸ್ ಆಫ್ ಕೋರ್ಸ್. ದಿಸ್ ಇಸ್ ವಾಟ್ ಡ್ರೈವ್ಸ್ ಅಸ್ ಅಲ್ವಾ. ನಮ್ಗೆ ದಿನ ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕಿವತ್ತು ಅಂತ, ವಾಟ್ ಡಸ್ ಇಟ್ ಮೀನ್? ನಾವು ಇವಾಗ ಎದ್ದಿದೀವಿ, ಆಮೇಲೆ ಏನ್ ಮಾಡ್ಬೇಕು? ಸೊ ದಟ್ ಹೋಲ್ ಕ್ವೆಶ್ಚನ್ ಇಟ್ ಸೆಲ್ಫ್ ಡ್ರೈವ್ಸ್ ಮೀ. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು go out every day and try and find an answer to these questions, very basic questions in life. ಮಾತಲ್ಲಿ ಎಷ್ಟು ಚೆನ್ನಾಗಿ ಹಾಗೆ ಒಂದು ಕವನ ಹೇಳ್ಬಿಟ್ರು. ನನಗನ್ಸತ್ತೆ ಕನ್ನಡ ಸಾಹಿತ್ಯದ ಆ ಡೆಪ್ತ್ ಅನ್ನೋದೇನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಗೀತ ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಷ್ಟೊಳ್ಳೆ ಹಾಡುಗಳು, ಕವನಗಳು, ಕೀರ್ತನೆಗಳು ಇವೆಲ್ಲ ಹೊರಗೆ ಬರೋದಕ್ಕೆ ಸಂಗೀತ ತುಂಬಾ ದೊಡ್ಡ ಪರಿಣಾಮ ಬೀರಿದೆ ಅಂತ ಅನ್ಸುತ್ತೆ. ಸೊ ನನಗೆ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ನಿಮ್ಮಿಂದ ನಮ್ಮ ಕನ್ನಡ ಸುಗಮ ಸಂಗೀತದ ಹಿಸ್ಟ್ರಿ ಏನಿದೆ ಅದನ್ನ ತಿಳ್ಕೋಬೇಕು ಅಂತ. ಕೆನ್ ಯು ಟೆಲ್ us ಬ್ರೀಫ್ಲಿ ಅಬೌಟ್ ದ ಹಿಸ್ಟ್ರಿ ಆಫ್ ಸುಗಮ ಸಂಗೀತ? ಸಾಹಿತ್ಯ ಅಂದ್ರೆ ಏನು ಅಂತ ನಮ್ಗೆ ಒಂದು ಮಟ್ಟಕ್ಕೆ ಸಂಗೀತದಿಂದ ಅದು ನಮ್ಗೆ ಹೆಲ್ಪ್ ಆಗಿದೆ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ವಾಟ್ ಯು ಆರ್ ಸೇಯಿಂಗ್, ಐ ಥಿಂಕ್ ದೇರ್ ಲೈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ದಟ್ ಸುಗಮ ಸಂಗೀತ ಹ್ಯಾಸ್ ಟು ಪ್ಲೇ. ಬಿಕಾಸ್ ಇಫ್ ಯು ಆಸ್ಕ್ ದ ಸೇಮ್ ಕ್ವೆಶ್ಚನ್ ಟು ಸಾಹಿತ್ಯ ಪ್ರೇಮಿಗಳನ್ನ ಕೇಳಿದಾಗ ಅವ್ರು ಇದೇ ರೀತಿ ಉತ್ತರ ಕೊಡೋದಿಲ್ಲ. ದೇ ವಿಲ್ ಸೇ, ಇಲ್ಲ ನಾವು ಓದಕ್ಕೆ ಇಷ್ಟಪಡ್ತೀವಿ, ಕವನಗಳನ್ನ ಓದಕ್ಕೆ ನಮ್ಮ ಇಷ್ಟ. ದೇ ವಾಂಟ್ ಟು ರೀಡ್ ಇಟ್, ದೇ ಡೋಂಟ್ ವಾಂಟ್ ಟು ಹಿಯರ್ ಇಟ್ ಬೀಂಗ್ ಸಂಗ್ ಇನ್ ಇದು. ಆದ್ರೆ ಜನಸಾಮಾನ್ಯರಿಗೆ ಪುಸ್ತಕಗಳನ್ನ ಕೊಂಡ್ಕೊಳ್ದೆ ಬುಕ್ ನ ಓದದೇ ಇರುವಂತವ್ರಿಗೆ ಕುವೆಂಪು ಅಂದ್ರೆ ಯಾರು, ಬೇಂದ್ರೆ ಅಂದ್ರೆ ಯಾರು, ಅಡಿಗ ಅಂದ್ರೆ ಯಾರು, ನರಸಿಂಹಸ್ವಾಮಿ ಅಂದ್ರೆ ಯಾರು, ಬಸವಣ್ಣ ಅಂದ್ರೆ ಯಾರು, ಈ ಎಲ್ಲ ಕವಿಗಳ ಪರಿಚಯ, ಅವರ ಗೀತೆಗಳ ಪರಿಚಯ, ಅವರ ಸಾಹಿತ್ಯದ ಪರಿಚಯ ಸುಗಮ ಸಂಗೀತ ಮಾಡಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಈ ಮಾಡರ್ನ್ ಭಾವಗೀತೆಗಳ ಒಂದು ಇದೇನಿದೆ, ಜಾನರ್ ಏನಿದೆ, ಅದು ಕಾಳಿಂಗರಾಯರಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆನೂ ಒಂದಷ್ಟು ಕವಿತೆಗಳನ್ನ ಹಾಡಿರ್ತಾರೆ. ಭೀಮಸೇನ್ ಜೋಶಿ ಅವರು ಹಾಡಿದ್ದಾರೆ. ಅವರೆಲ್ಲ ಒಂಥರ ಕ್ಲಾಸಿಕಲ್ ಸಿಂಗರ್ಸ್. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಅಕ್ಕ ಕೇಳುವ ಹಾಡಿದ್ದಾರೆ. ಅದೆಲ್ಲ ಒಂಥರ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಹೋಗುತ್ತೆ ಹೊರತು ಅದೊಂದು ಫಾರ್ಮ್ ಆಗಿ ಎಸ್ಟಾಬ್ಲಿಷ್ ಆಗಲ್ಲ. ಬಟ್ ಕಾಳಿಂಗರಾಯರು ಮೊದಲು ಅವರು ಕರ್ನಾಟಿಕ್ ಹಾಡೋದು ಅವ್ರಿಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಸೊ ಹಿ ಸ್ಟಾರ್ಟೆಡ್ ಸಿಂಗಿಂಗ್ ಪೋಯಟ್ರಿ. ಮೊದಲು ಅವರು ರನ್ನ, ಜೊನ್ನ, ಈ ಹಳೆಗನ್ನಡದ ಕವಿತೆಗಳನ್ನ ತಗೊಂಡು ಹಾಡ್ತಾರೆ. ಆಮೇಲೆ ನಿಧಾನಕ್ಕೆ ಅವರು ಹೊಸ ಕನ್ನಡ ಅಂದ್ರೆ ನಮ್ಮ ನವೋದಯದ ಗೀತೆಗಳನ್ನ, ಕವಿತೆಗಳನ್ನ ತಗೊಂಡು ಹಾಡಕ್ಕೆ ಪ್ರಾರಂಭಿಸ್ತಾರೆ. ಅಂಡ್ ದೇರ್ ಇಸ್ ಸಡನ್ಲಿ ಕನ್ನಡದ ಜನರಿಗೆ ಒಂಥರ ಅದೊಂದು ರೆವಲ್ಯೂಷನ್. ಅರೆ ಇದೇನಿದು, ದಿಸ್ ಇಸ್ ಸಮಥಿಂಗ್ ನ್ಯೂ, ಕವಿತೆಗಳನ್ನ ಈ ತರ ಹಾಡಿರೋದು ಕೇಳೇ ಇಲ್ಲ ಅಂತ. ಸೊ ಹಿ ವಾಸ್ ವೆರಿ ವೆರಿ ಪಾಪ್ಯುಲರ್ ಅವಾಗ. ಅದಾದ್ಮೇಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಸುಗಮ ಸಂಗೀತಗಾರರು, ಬೇರೆ 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 ಕಡೆ ಕಂಪೋಸರ್ಸ್ ನಮಗೆ ಸಿಗ್ತಾರೆ. ಎಚ್ ಕೆ ನಾರಾಯಣ ಅವ್ರು ಇರ್ಬೋದು, ಪದ್ಮಚರಣ್ ಅವ್ರು ಇರ್ಬೋದು, ಮೈಸೂರು ಅನಂತಸ್ವಾಮಿ ಅವರು, ಸಿ ಅಶ್ವಥ್ ಅವರು, ವಸಂತ್ ಕನಕಾಪುರ್ ಅವರು,
HR ಲೀಲಾವತಿ ಅವರು, ನಮ್ಮ ಗರ್ತಿಗೆರೆ ರಾಘಣ್ಣ ಅವರು, ಬಾಳಪ್ಪ ಹುಕ್ಕೇರಿ ಅವರು, ಬೇರೆ 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 ಕಡೆಯಿಂದ ಬೇರೆ ಬೇರೆ ಶೈಲಿಗಳು ಕನ್ನಡದಲ್ಲಿ ಕರ್ನಾಟಕದಲ್ಲಿ 100 ಕಿಲೋಮೀಟರ್ಗೆ ಒಂದೊಂದು ಕನ್ನಡ ಸಿಗುತ್ತೆ ನಮಗೆ. ಸೊ ಬೇರೆ 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 ರೀತಿಯ ಕನ್ನಡಗಳು ನಮಗೆ ಈ ಹಾಡುಗಾರಿಕೆಯಲ್ಲಿ ಈ ಸಂಯೋಜನೆಗಳಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಬ್ರೀಫ್ ಹಿಸ್ಟ್ರಿ ಆಫ್ ಭಾವಗೀತೆ, ಇಫ್ ಐ ಕ್ಯಾನ್ ಟೆಲ್ ಯು. ಇನ್ನೊಂದು ಎಪಿಸೋಡ್ ಮಾಡ್ಬೋದು ಗ್ಯಾರಂಟಿ. ಬಟ್ ಈ ಒಂದು ಸುಗಮ ಸಂಗೀತದ ಪಿನೆಕಲ್ ಅಥವಾ ಮೌಂಟ್ ಎವರೆಸ್ಟ್ ನ ಸೃಷ್ಟಿ ಮಾಡಿದಂತಹ ಟ್ಯಾಲೆಂಟ್ಗಳು ಯಾರ್ಯಾರು, ಅಥವಾ ಆ ಒಂದು ಎತ್ತರಕ್ಕೆ ಬೆಳೆದಂತಹ ಟ್ಯಾಲೆಂಟ್ಗಳು ಯಾರ್ಯಾರು ಅಂತ ಹೇಳ್ಬೋದು? ಅಗೇನ್ ವಾಟ್ ಐ ಥಿಂಕ್ ಇಸ್ important is we should not negate anybody's role in the world of ಸುಗಮ ಸಂಗೀತ. ಏಕೆಂದ್ರೆ ಒಂದು ಗೀತೆಯನ್ನ ಸಂಯೋಜನೆ ಮಾಡಿದವರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ, 106 ಗೀತೆಗಳನ್ನ ಸಂಯೋಜನೆ ಮಾಡಿದವರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ, ಅತ್ಯಂತ ಜನಪ್ರಿಯವಾದವರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ, ಜನಪ್ರಿಯತೆಯನ್ನೇ ಕಾಣದೇ ಇರೋರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಏಕೆಂದ್ರೆ ಅವರೆಲ್ಲರೂ ಒಂದು ಸಮುದ್ರಕ್ಕೆ ಒಂದೊಂದು ಹನಿಯನ್ನ ಅವರು ಅರ್ಪಣೆ ಮಾಡಿದ್ದಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ನಮಗೆ ಕಾಣುವಂತೆ ಒಂದು ಸುಗಮ ಸಂಗೀತಕ್ಕೆ ಪಾಪ್ಯುಲಾರಿಟಿಯನ್ನ ತಂದುಕೊಟ್ಟವರು ಅನಂತಸ್ವಾಮಿ ಅವರು, ಅಶ್ವಥ್ ಅವರು ಅಂತ ಹೇಳ್ಬಹುದು. ಒಂದ್ ರೀತಿ ಒಂದು ಗ್ಲಾಮರ್ ಅನ್ನ ತಂದುಕೊಟ್ರು ಅವರಿಬ್ರು. ಅವ್ರ ಜೊತೆ ಹಾಡ್ದವರು ರತ್ನಮಾಲಾ ಅವ್ರಿರ್ಬೋದು, ಅಥವಾ ನಮ್ಮ ಯಾರು ಮಾಲತಿ ಶರ್ಮಾ ಅವರು, ಆಮೇಲೆ ಯಾರು ಪಂಚಮಹಳಿ ಬಂಡಿ ಅವರು, ಅಂಡ್ ಜಿ.ವಿ. ಅತ್ರಿ ಅವರು, ಇವರೆಲ್ಲ ಆ ಟೈಮಲ್ಲಿ ಏನಾಯ್ತು, ಮುದ್ದು ಕೃಷ್ಣ ಅವರು ಹಿ ವಾಸ್ ಕಲ್ಚರಲ್ ಇದರಲ್ಲಿ ಅವರು ಹಿ ವಾಸ್ ವೆರಿ ಇಂಪಾರ್ಟೆಂಟ್, ಹಿ ವಾಸ್ ಇನ್ ಇಂಪಾರ್ಟೆಂಟ್ ಪೋಸ್ಟ್ ಇನ್ ದ ಗವರ್ಮೆಂಟ್. ಸೊ ಗವರ್ಮೆಂಟಿಂದ, ಸರ್ಕಾರದಿಂದ ಬಹಳಷ್ಟು ಇದು ಸಿಕ್ತು, ಏನಂತಾರೆ, ಒಂದು ಸಪೋರ್ಟ್ ಸಿಕ್ತು, ಪ್ರೋತ್ಸಾಹ ಸಿಕ್ತು. ಹಾಗಾಗಿ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇವರು ಬಿ.ಕೆ. ಸುಮಿತ್ರಾ ಅವರಿರ್ಬೋದು, ಕಸ್ತೂರಿ ಶಂಕರ್ ಅವರು, ಇವರೆಲ್ಲರೂ ತುಂಬಾ ವರ್ಕ್ ಮಾಡಿದ್ದಾರೆ ಸುಗಮ ಸಂಗೀತಕ್ಕೆ. ಸೊ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸುಗಮ ಸಂಗೀತದ ಕಾರ್ಯಕ್ರಮಗಳನ್ನ ಆಯೋಜಿಸೋದಕ್ಕೆ ಸರ್ಕಾರದ ಸಹಾಯದಿಂದ ಈ ಎಲ್ಲ ಕಲಾವಿದರು ತುಂಬಾ ದುಡಿದು ತುಂಬಾ ದೇ ಮೇಡ್ ಇಟ್ ಅ ವೆರಿ ಪಾಪ್ಯುಲರ್ ಜಾನರ್ ಅಂತ ಹೇಳ್ಬಹುದು. ಇನ್ಫ್ಯಾಕ್ಟ್ ನೀವೆಲ್ಲ ಹೆಸರುಗಳೆಲ್ಲ ಹೇಳ್ಬೇಕಾರೆ ಅತ್ರಿ ಅವ್ರ ನಾಪಕಕ್ಕೆ ಬರ್ತಾರೆ. ಎಸ್, ಅವ್ರನ್ನ ನೀವು ಮೀಟ್ ಮಾಡಿದ್ರಾ? ಕ್ಯಾನ್ ವಿ ಹಿಯರ್ ಅ ಫ್ಯೂ ವರ್ಡ್ಸ್ ಅಬೌಟ್? ಓ ಮೈ ಗಾಡ್, ಜಿ.ವಿ. ಅತ್ರಿ ಅವರು, ಸಿ ಹಿ ವಾಸ್ ಏನಂತ ಅನ್ಬಹುದು, ಅವರು ತುಂಬಾ ಒಳ್ಳೆ ಗಾಯಕರು ಹೌದು, ಸಂಯೋಜಕರು ಹೌದು, ಅಷ್ಟೇ ಒಳ್ಳೆ ಸಂಘಟಕರು. ಸಂಘಟನೆಯನ್ನ ಹೇಗ್ ಮಾಡೋದು, ಹೌ ಟು ಆರ್ಗನೈಸ್ ಸಮಥಿಂಗ್, ಹಿ ವಾಸ್ ವೆರಿ ಗುಡ್ ಅಟ್ ದಟ್. ಅಂಡ್ ಐ ಸ್ಯಾಂಗ್ ವಿತ್ ಹಿಮ್ ಫಾರ್ ಮೆನಿ ಮೆನಿ ಇಯರ್ಸ್. ಅವ್ರ ಜೊತೆ ತುಂಬಾ ವರ್ಷಗಳು ಹಾಡ್ದೆ ನಾನು. ಅಂಡ್ ಇಟ್ಸ್ ಅ ವೆರಿ ಬಿಗ್ ಟ್ರಾಜಿಡಿ ವಾಟ್ ಹ್ಯಾಪನ್ ಟು ಹಿಮ್. ನಾವು ಇನ್ಫ್ಯಾಕ್ಟ್ ಐ ಟ್ರಾವೆಲ್ಡ್ ವಿತ್ ಹಿಮ್ ಫಾರ್ ಅ ಕಾನ್ಸರ್ಟ್ ಟು ಶೃಂಗೇರಿಯಲ್ಲಿ ಕಾರ್ಯಕ್ರಮ ಮುಗಿಸಿ ಅವತ್ ರಾತ್ರಿ, ಅದು ಶೃಂಗೇರಿಯಲ್ಲಿ ಅವರ ಹೆಂಡತಿಯ ಮನೆ, ತವ್ರ ಮನೆ. ಸೊ ಅವತ್ ರಾತ್ರಿ ಅಲ್ಲಿ ಊಟ ಮಾಡಿ, ನಾವು ಕಲಾವಿದರು, ಮ್ಯೂಸಿಷಿಯನ್ಸ್ ಅಂಡ್ ಮೀ, ವಿ ವರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹಿ ವಾಸ್ ಗೋಯಿಂಗ್ ಟು ಸ್ಟೇ ಬ್ಯಾಕ್ ವಿತ್ ಹಿಸ್ ವೈಫ್ ಅಂಡ್ ಹಿಸ್ ಮಗು. ಅವರು ಅಲ್ಲಿ ಇರೋದು, ನಾವು ವಾಪಸ್ ಬರೋದು ಅಂತಿತ್ತು. ಅಂಡ್ ಹಿ ಆಕ್ಚುಲಿ ನಾವು ಎಷ್ಟು ಅವತ್ತು ವಿ ಹ್ಯಾಡ್ ಸಚ್ ಅ ಗ್ರೇಟ್ ಕಾನ್ಸರ್ಟ್. ನಮ್ಮೆಲ್ರೂ ಕೇಳ್ಕೊಂಡ್ರವ್ರು, ಇಲ್ಲೇ ಇದ್ಬಿಡಿ, ನಾಳೆ ನಾವು ಇಲ್ಲೇ ನದಿ ಇದೆ ಹಿಂದ್ಗಡೆ, ಲೆಟ್ಸ್ ಗೋ, ವಿಲ್ ಹ್ಯಾವ್ ಅ ನೈಸ್ ಟೈಮ್, ನೀವು ನಾಳೆ ರಾತ್ರಿ ಹೊರಡಿ ಅಂತ. ನಾವೆಲ್ಲರೂ, ಇಲ್ಲ ನನಗೆ ರೆಕಾರ್ಡಿಂಗ್ ಇದೆ, ಇಲ್ಲ ನನಗೆ ಕಾರ್ಯಕ್ರಮ ಇದೆ, ಇಲ್ಲ ನನಗೆ ಕೆಲಸ ಇದೆ ಅಂತ ನಾವೆಲ್ಲರೂ ಹೊರಟ್ಬಿಟ್ವಿ. ನೆಕ್ಸ್ಟ್ ಆಫ್ಟರ್ನೂನ್ ವಿ ಗೆಟ್ ದ ನ್ಯೂಸ್ ದಟ್ ಹಿ ಹ್ಯಾಸ್ ಪಾಸ್ಡ್ ಅವೇ, ದಟ್ ಹಿಸ್ ಹೋಲ್ ಫ್ಯಾಮಿಲಿ ವಾಸ್ ಈ ಒಂದು ಸುಳಿಯಲ್ಲಿ, ಅದೇ ನದಿಯಲ್ಲಿ ಸುಳಿಯಲ್ಲಿ ಸಿಕ್ಕಿ ತೀರ್ ಹೋದ್ರು. ಸೊ ಐ ವಾಸ್ ದೇರ್ ಇನ್ ದ ವೆರಿ ಎಂಡ್, ಲಾಸ್ಟ್ ಕಾನ್ಸರ್ಟ್ ಅವ್ರ ಜೊತೆ ನಾನೇ ಹಾಡಿದ್ದು, ಜಿ.ವಿ. ಅತ್ರಿ ಅವ್ರ ಜೊತೆ. ದ ಲಾಸ್ಟ್ 15 minutes ಆಫ್ ಅವರ್ ಕಾನ್ವರ್ಸೇಷನ್ ಹಂಗೆ ಒಂದು 20-30 years ರಿವೈಂಡ್ ಮಾಡಿ ವಾಪಸ್ ಬಂದಂಗ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ತಿವಿ, ಪಲ್ಲವಿ ಅವ್ರು ಬರ್ತಾ ಇದಾರೆ, ನಿಮ್ಗೆ ಏನ್ ಪ್ರಶ್ನೆ ಕೇಳ್ಬೇಕೋ ಕೇಳಿ ಅಂತ ಒಂದು ಪೋಸ್ಟ್ ಹಾಕ್ತಿವಿ. ಒಂದಿಷ್ಟು ಪ್ರಶ್ನೆಗಳು ಬಂತು, ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂತು. ಅದರಲ್ಲಿ ಬೆಸ್ಟ್ ನ ಕ್ಯೂರೇಟ್ ಮಾಡಿದೀವಿ. ಯಾರು ಒಳ್ಳೆ ಪ್ರಶ್ನೆ ಕೇಳಿದಾರೆ ಅಂತ ನಿಮಗ್ ಅನ್ಸತ್ತೋ, ದೇ ಸ್ಟ್ಯಾಂಡ್ ಅ ಚಾನ್ಸ್ ಟು ವಿನ್ ಅ ಮೈಕ್ರೋಫೋನ್ ಫ್ರಮ್ ಎಕ್ಸ್ಟ್ರೀಮ್ ಅಕೂಸ್ಟಿಕ್ಸ್.
ಸೊ ಕೇರ್ಫುಲ್ ಆಗಿ ಎಲ್ಲ ಕ್ವಶನ್ ಕೇಳಿಸ್ಕೊಂಡು ಆನ್ಸರ್ ಮಾಡಿ. ಓಕೆ. ಅಂಡ್ ಕೆಲವು ನಿಮ್ಗೆ ಸರ್ಪ್ರೈಸಿಂಗ್ ಆಗಿರ್ಬೋದು ಕ್ವಶನ್ಸ್. ರೆಡಿನಾ? ಓಕೆ. Okay, let's start. Not my question. Not my question. First question. How are you so beautiful inside out? Oh God. Thank you. That's all I can say. Thank you for the How compliment. How do you manage to have that glow or aura? Henge? Nothing. I try to be interested in life. That's all. That's the only thing. Beauty secrets. Beauty secrets. Be engaged with everything you're doing. Great. ನಿಮ್ಮ ವಾಯ್ಸ್ ಅನ್ನ ಕಲ್ಚರ್ ಮಾಡೋದಕ್ಕೆ ಏನ್ ಪ್ರಾಕ್ಟೀಸ್ ಮಾಡ್ತೀರಾ? ಬಿಕಾಸ್ ನೀವು ಹಾಡೋದ್ ಕೇಳಿದಾಗ ತುಂಬಾ ಸೋಲ್ಫುಲ್ ಆಗಿರತ್ತೆ ಅಂತ ಇಲ್ಲೊಬ್ರು ಪ್ರಶ್ನೆ ಕೇಳಿದಾರೆ. ನಾನು ಒಂದೊಂದು ಜಾನರ್ಗೆ ಒಂದೊಂದ್ ಥರ ಪ್ರಾಕ್ಟೀಸ್ ಮಾಡ್ಕೋತೀನಿ. ಇವಾಗ ರಂಗಗೀತೆಗಳು ಅಥವಾ ಸ್ಟೇಜ್ ಮೇಲೆ ಹಾಡಬೇಕು ಅಥವಾ ಮಾತಾಡಬೇಕು, ನಾಟಕ ಮಾಡಬೇಕು ಅಂದ್ರೆ ಅದ್ರ ವಾಯ್ಸ್ ಎಕ್ಸಸೈಸಸ್ ಬೇರೆ ಇರುತ್ತೆ. ಹಿಂದೂಸ್ತಾನಿ ಸಂಗೀತವನ್ನ ಹಾಡ್ಬೇಕಂದ್ರೆ ಅದರದ್ದು ರಿಯಾಜ್ ಬೇರೆ ತರ ಇರುತ್ತೆ. ಒಂದು ಭಾವಗೀತೆ ಅಥವಾ ಫಿಲ್ಮ್ ಸಾಂಗ್ ಹಾಡ್ಬೇಕಾದ್ರೆ ಅದರದ್ದು ವಾಯ್ಸ್ ಕಲ್ಚರ್ ಬೇರೆ ಇರುತ್ತೆ. ಸೊ ಎಲ್ಲದಕ್ಕೂ ಬೇರೆ ಬೇರೆ ರೀತಿಯಾದ ಎಕ್ಸಸೈಸಸ್ ಅನ್ನ ನಾನ್ ಮಾಡ್ತೀನಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಇನ್ನು ಡೆಪ್ತ್ ಅಲ್ಲಿ ಹೋಗ್ಬೇಕಂದ್ರೆ ಇನ್ನೊಂದು ಹಾಫ್ ಎನ್ ಅವರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನೆವರ್ ಸ್ಟ್ರೇನ್ ಯೋರ್ ವಾಯ್ಸ್. I have done it once in my life and I know the cost of it. That's why I'm saying you have to be very careful. Do not strain your voice. Most importantly, every voice will have its own signature, its own fingerprint. Find out what that fingerprint is and nourish it. ಅದನ್ನ ಚೆನ್ನಾಗಿ ಬೆಳೆಸಿ. ನೀವು ಬೇರೆಯವ್ರ ತರ ಹಾಡಕ್ ಹೋಗ್ಬೇಡಿ. ನಿಮ್ಮ ದನಿಯಲ್ಲಿ ಏನ್ ವಿಶೇಷತೆ ಇದೆ ಅಂತ ಹುಡುಕ್ಬಿಟ್ಟು ಐಡೆಂಟಿಫೈ ಮಾಡಿ ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹಾಡೋದಿಕ್ಕೆ ಏನಾದ್ರೂ ವಯಸ್ಸಿನ ಬಾರ್ ಇದೆಯಾ? ಅಂದ್ರೆ ಯಾವ ವಯಸ್ಸಿನವ್ರು ಬೇಕಾದ್ರೂ ಹಾಡ್ಬೋದಾ, ಶುರು ಮಾಡ್ಬೋದಾ ಅಂತ ಕೇಳ್ತಾರೆ. ಯಾವ ವಯಸ್ಸಿನವರು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಶುರು ಮಾಡ್ಬೋದು. ಹಾಡ್ ಮಾತ್ರ ಕೂತ್ಬಿಟ್ಟಿದೆ, ಹಾಡಕ್ಕಾಗಲ್ಲ, ಇದೆಲ್ಲ ಏನ್ ತೊಂದರೆ ಇಲ್ವಾ? ನೋ. ಗ್ರೇಟ್. ಯಾಕೆ ನೀವು ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇಲ್ಲ? ಯಾಕೆ ಯಾರು ನನಗೆ ಸಿನಿಮಾಗಳಲ್ಲಿ ನಟನೆ ಮಾಡಕ್ ಕರ್ದಿಲ್ಲ ಅಂತ ನೀವು ಯು ಶುಡ್ ಆಸ್ಕ್ ಡೈರೆಕ್ಟರ್ಸ್. ಐ ಆಮ್ ವೆರಿ ಓಪನ್ ಟು ಆಕ್ಟಿಂಗ್. ಐ ಲವ್ ಆಕ್ಟಿಂಗ್. ಒಂದು ಒಳ್ಳೆ ಪಾತ್ರ, ಒಳ್ಳೆ ಚಿತ್ರ ನನಗೆ ಸಿಕ್ಕಿದ್ರೆ ನಾ ಖಂಡಿತ ಮಾಡ್ತೀನಿ. ನಿಮ್ಗೆ ಹಾಡೋದ್ ಗೊತ್ತಿದ್ರಿಂದ ಮಾಯಮೃಗಾಲಿ ನಿಮ್ಗೆ ಆಪರ್ಚುನಿಟಿ ಸಿಕ್ತಾ ಅಥವಾ ಆಕ್ಟರ್ ಆಗಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರ? ಆಕ್ಟರ್ ಆಗಿ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಾ ಹಾಡ್ತೀನಿ ಅಂತ. ಆಮೇಲೆ ಅದನ್ನ ಸಿಂಗರ್ ಆಗಿ ಆ ಪಾತ್ರವನ್ನ ಬೆಳೆಸಿದ್ರು. That's nice. Your favorite food that you cook? Actually, what is really funny is that I never cook. But because ಈ ರೀಸೆಂಟ್ ಆಗಿ ಏನಾಯ್ತು, ನಮ್ಮ ಮನೆಯಲ್ಲಿ ಎಲ್ರಿಗೂನು ಹುಷಾರ್ ತಪ್ಪಿಟ್ರು. ನಾನು ನನ್ನ ಮಗಳು, my 3-year-old daughter ಕಾದಂಬರಿ, only 2 of us were not sick. ಮಿಕ್ಕದವ್ರಿಗೆಲ್ಲ ಹುಷಾರ್ ತಪ್ಪಿಟ್ರು. ಅಂಡ್ ಬಿಕಾಸ್ ಆಫ್ ದಿಸ್ ಕೋವಿಡ್ ಎವ್ರಿ ಒನ್ ವಾಸ್ ಐಸೋಲೇಟಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅವ್ರಿಗೆ ಯಾರಿಗೂ ಕೋವಿಡ್ ಇರ್ಲಿಲ್ಲ, ಬಟ್ ಯುನೋ ಇವಾಗ ಅದು ದಟ್ ಇಸ್ ವಿ ಟೇಕ್ ದಟ್ ಪ್ರಿಕಾಷನ್ ಅಲ್ವಾ. ಎಲ್ಲರೂ ಬೇರೆ ಬೇರೆ ಕಡೆ ಐಸೋಲೇಟ್ ಮಾಡ್ತಾ ಇದ್ರು. ಬರೀ ನಾನು ನನ್ನ ಮಗಳಿಬ್ರೆ. ಬರೀ ನಾನೊಬ್ಳೆ ಆಗಿದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮ್ಯಾಗಿ ತಿನ್ಬಿಡ್ತಾ ಇದ್ದೆ. ಆದ್ರೆ ನನ್ನ ಮಗಳಿದ್ದಾಳೆ. ಐ ಹ್ಯಾವ್ a 3-year-old now. I can't be irresponsible. So I cooked for 8 to 10 days. I cooked. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾನೇ ಅಡ್ಗೆ ಮಾಡಿದೆ. ಇಟ್ಸ್ ನಾಟ್ ಡಿಫಿಕಲ್ಟ್, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಎಲ್ಲ ಯೂಟ್ಯೂಬ್ ಅಲ್ಲಿ ಟ್ಯುಟೋರಿಯಲ್ಸ್ ಇದೆ, ಎಲ್ಲ ಇದೆ. ಐ ವಾಸ್ ಸೋ ಸರ್ಪ್ರೈಸ್ಡ್ ಅಟ್ ಹೌ ವೆಲ್ ಐ ಕುಡ್ ಕುಕ್ ಅಂತ. ಸೊ ಯಾ, ಐ ಡೋಂಟ್ ನೋ, ದೇರ್ ಇಸ್ ನಾಟ್ ಒನ್ ಥಿಂಗ್. ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು. ಇನ್ ದ 10 days I figured out that I actually don't cook bad. ಚೆನ್ನಾಗಿ ಅಡುಗೆ ಮಾಡ್ತೀನಿ. ಐ ಹೋಪ್ ಸಿ ಕೈ ಚಂದ್ರ ಅವರು ಇದನ್ನ ಕೇಳಿಸ್ಕೊಂಡು ನಿಮ್ಮ ನೆಕ್ಸ್ಟ್ ನಳಪಾಕ ಶೋಕ್ಕೆ ನಿಮ್ಮನ್ನ ಹೋಗಿದ್ದೀನಿ. ನಾನು ನಳಪಾಕಕ್ಕೆ ಮೊನ್ನೆ ತಾನೇ ಹೋದೆ. ಅವ್ರು ಒಂದು ಸ್ಪೆಷಲ್ ಡಿಶ್ ಮಾಡಿದ್ರು ನಂಗೋಸ್ಕರ. He named it after me. He called it Pongal Pallavi. ಓಕೆ. ನಿಮ್ ಮನೇಲಿ ನೀವು ನಿಮ್ ಹಸ್ಬೆಂಡ್ ಮಾತಾಡ್ತೀರಾ ಅಥವಾ ಅಲ್ಲೂ ಬರೀ ಸಂಗೀತನೇನಾ? ನಮ್ಮ ಮನೆಯಲ್ಲಿ ಅರ್ಧ ವರ್ಷ ಅವ್ರು ಇರೋದೇ ಇಲ್ಲ. ಅರುಣ್ ಅವ್ರು ಟೂರ್ ಹೊಡಿತಾ ಇರ್ತಾರೆ. ಬಟ್ ಇದ್ದಾಗ
ನಾವು ಇವಾಗ ವಿ ಹಾರ್ಡ್ಲಿ ಮೀಟ್, ಅದು ಕರೆಕ್ಟು. ಬಟ್ ಇವಾಗ ಮಾತೆಲ್ಲ ಬರೀ ನನ್ನ ಮಗಳದೇನೆ. ನಾವ್ ಇನ್ಯಾರು ಮಾತಾಡಲ್ಲ. ನೋಬಡಿ ಎಲ್ಸ್ ಕ್ಯಾನ್ ಟಾಕ್. ಅವಳು ಮಾತಾಡ್ತಾಳೆ, ನಾವು ಕೇಳ್ತೀವಿ ಅಷ್ಟೇ. ನ್ಯಾಷನಲ್ ಹೈಸ್ಕೂಲ್ ದಿನಗಳಲ್ಲಿ ನೀವು ಅತ್ಯಂತ ಎಂಜಾಯ್ ಮಾಡಿದ್ದೇನು? ನ್ಯಾಷನಲ್ ಹೈಸ್ಕೂಲ್ ದಿನಗಳಲ್ಲಿ ನಾನು ತುಂಬಾ ಎಂಜಾಯ್ ಮಾಡಿದ್ದು ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್. ನಮ್ಮ ಮ್ಯೂಸಿಕ್ ಕ್ಲಬ್ ಇರಬಹುದು, ನಾಟಕದ್ದು ಹಾಡು, ಇದೆಲ್ಲ ಒಂಥರ ತುಂಬಾ ಆಕ್ಟಿವ್ ಆಗಿತ್ತು, ದಟ್ ಕಲ್ಚರಲ್ ಸೀನ್. ಸೊ ಐ ರಿಯಲಿ ಎಂಜಾಯ್ಡ್ ದಟ್. ನೀವು ಯಾವತ್ತಾದ್ರೂ ಫೇಲ್ ಆಗಿದ್ದೀರಾ? ತುಂಬಾ ಸಲ ಆಗಿದ್ದೀನಿ. ಅಂದ್ರೆ ಓದೋದ್ರಲ್ಲಿ? ಓದೋದ್ರಲ್ಲ? ಇಲ್ಲ, ಓದೋದ್ರಲ್ಲಿ ಫೇಲ್ ಆಗಿಲ್ಲ. ಇಟ್ಸ್ ನಾಟ್ ಡಿಫಿಕಲ್ಟ್ ಟು ಪಾಸ್ ಆಗೋದು ಅಷ್ಟೊಂದೇನು ಕಷ್ಟ ಅಲ್ಲ. ಬಟ್ ರ್ಯಾಂಕ್ ಬರಬೇಕು ಅಂತೆಲ್ಲ ನಾನು ತುಂಬಾ ಕಷ್ಟಪಟ್ಟಿಲ್ಲ. ಬಟ್ ಐ ಹ್ಯಾವ್ ಫೇಲ್ಡ್ ಇನ್ ಮೆನಿ ಅದರ್ ಥಿಂಗ್ಸ್. ಅಂದ್ರೆ ಸ್ಟೇಜ್ ಮೇಲೆ ಹೋಗಿ ಹಾಡಕ್ಕಾಗದೆ ಇರೋದು, ಅಥವಾ ಯಾವುದೋ ನಾಟಕದಲ್ಲಿ ಆಕ್ಟ್ ಮಾಡ್ತಾ ಲೈನ್ ಮರ್ತೋಗೋದು, ಅಥವಾ ಏನೋ ನಾನು ಅಸೈನ್ಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಫಿನಿಶ್. ಆ ಥರದ್ದೆಲ್ಲ ತುಂಬಾ ಸಲ ಫೇಲ್ಯೂರ್ಸ್ ಆಗಿದೆ. ಇದು ಹಾಡಕ್ಕಾಗದೆ ಇರೋದು ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ. ಅದ್ ಹೆಂಗ್ ನಿಮ್ಗೆ ಹಾಡಕ್ಕಾಗ್ಲಿಲ್ಲ ಅಂತ? ನಾ ಹೇಳಿದ್ನಲ್ಲ, ಒಂದ್ಸಲ ಇನ್ ಮೈ ಲೈಫ್ ಐ ಹ್ಯಾವ್ ಇಂಜರ್ಡ್ ಮೈ ವಾಯ್ಸ್. ಅಂಡ್ ಒಂದ್ಸಲ ಸ್ಟೇಜ್ ಮೇಲೆ ಆಫ್ಟರ್ ದಟ್ ಹ್ಯಾಪನ್ಡ್, ಐ ವೆಂಟ್ ಆನ್ ಸ್ಟೇಜ್ ಅಂಡ್ ಐ ಆಮ್ ಸಿಂಗಿಂಗ್, ಬಟ್ ಐ ಡಿಡ್ ನಾಟ್ ಹ್ಯಾವ್ ಕಂಟ್ರೋಲ್ ಆನ್ ಮೈ ವಾಯ್ಸ್. ಸೊ ಐ ಮ್ಯಾನೇಜ್ ದಟ್ ಕಾನ್ಸರ್ಟ್. ಆಫ್ ಕೋರ್ಸ್ ನೋಬಡಿ ಕೇಮ್ ಟು ನೋ, ಯಾರಿಗೂ ಗೊತ್ತಾಗ್ಲಿಲ್ಲ. ಬಟ್ ಐ ರಿಯಲೈಸ್ಡ್ ದಟ್ ಐ ಆಮ್ ಜಸ್ಟ್ ಈ ಎಡ್ಜ್ ಅಲ್ಲಿ ಇದೀನಿ ನಾನು. ಐ ಆಮ್ ಆನ್ ದಿಸ್ ಎಡ್ಜ್. ಇಫ್ ಐ push my voice anymore, I'll lose it anta. So then I did a lot of things to get back my idu. Great. How has Prakash Belawadi influenced in your life? Prakash Belawadi ಅವರು ನಿಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರಿದ್ದಾರೆ? I worked with Prakash for a long time. ಅಂದ್ರೆ ಒಂದೆರಡು ಮೆಗಾ ಸೀರಿಯಲ್ಸ್ ಅಲ್ಲಿ ವರ್ಕ್ ಮಾಡಿದೆ ಅವ್ರ ಜೊತೆ. ಆಮೇಲೆ ಒಂದು ಫಿಲ್ಮ್ ಅನ್ನ ಮಾಡಿದ್ವಿ ನಾವೆಲ್ಲರೂ, ಸ್ಟಂಬಲ್ ಅನ್ನೋ ಒಂದು ಫಿಲ್ಮು. ಅವ್ರು ನಡೆಸ್ತಾ ಇದ್ದಂಥ ಕಂಪನಿ 2 Streams, ಅದರಲ್ಲಿ ನಾನು ಕೆಲಸ ಮಾಡಿದೆ. ದ ಓನ್ಲಿ ಕಂಪನಿ ದಟ್ ಐ ಹ್ಯಾವ್ ವರ್ಕ್ಡ್ ಇನ್ ಮೈ ಲೈಫ್. ಇನ್ ಯಾವ ಕಂಪನಿನೂ ಜಾಯಿನ್ ಮಾಡಿಲ್ಲ ನಾನು. ಸೊ ಐ ಕ್ಯಾನ್ ಸೇ ದಟ್ ಹಿ ಹ್ಯಾಸ್ ಹ್ಯಾಡ್ ಅ ವೆರಿ ಬಿಗ್ ಇನ್ಫ್ಲೂಯೆನ್ಸ್ ಇನ್ ಮೈ ಲೈಫ್. ಅವ್ರ ನಾಟಕಗಳಲ್ಲಿ ಆಕ್ಟ್ ಮಾಡಿದ್ದೀನಿ, ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡಿದ್ದೀನಿ. ಸೊ ಆಗ ನಾನು ತುಂಬಾ ಅವರ ಜೊತೆ ಕೆಲಸ ತುಂಬಾ ಮಾಡಿ ಅವರಿಂದ ಕಲ್ತಿದ್ದೀನಿ. ಬಟ್ ತುಂಬಾ ಹೆದರ್ತಾರಲ್ವಾ ಜನ ಪ್ರಕಾಶ್ ಅಂದ್ರೆ? ಇಲ್ಲಪ್ಪ, ಹೆದರಲ್ಲ, ಅಷ್ಟೊಂದೇನು ಹೆದರಲ್ಲ ಅವ್ರ ಕಂಡ್ರೆ. ನನಗಂತೂ ಭಯಾನಕ ಹೆದರಿಕೆ. ಹೌದಾ? ನಂಗೆ ಮಾತಾಡಕ್ಕೆ ಆಗಲ್ಲ ಅವ್ರ ಜೊತೆಗೆ. ನೀವು ಕನ್ನಡ, ಇಂಗ್ಲಿಷ್, ಹಿಂದಿ ಇದನ್ ಬಿಟ್ಟು ಬೇರೆ ಯಾವ ಭಾಷೆ ಮಾತಾಡ್ತೀರಾ? ಮಾತಾಡೋದು ಅಂದ್ರೆ ನನಗೆ ಫ್ಲೂಯೆನ್ಸಿ ಇಲ್ಲ, ಬಟ್ ಐ ಅಂಡರ್ಸ್ಟ್ಯಾಂಡ್ ತಮಿಳ್, ತೆಲುಗು, ಲಿಟಲ್ ಬಿಟ್, ಕೊಂಕಣಿ ಅರ್ಥ ಆಗುತ್ತೆ, ಮರಾಠಿ ಅರ್ಥ ಆಗುತ್ತೆ, ಲಿಟಲ್ ಬಿಟ್ ಜರ್ಮನ್ ಅರ್ಥ ಆಗುತ್ತೆ ಸ್ವಲ್ಪ, ಬಿಕಾಸ್ ಐ ವರ್ಕ್ಡ್ ವಿತ್ ಸೋ ಮೆನಿ ಜರ್ಮನ್ಸ್ ಇನ್ ಮೈ ಲೈಫ್. ಯಾ, ದಿಸ್ ಮಚ್ ಐ ಅಂಡರ್ಸ್ಟ್ಯಾಂಡ್. ಇವಾಗ ನಿಮ್ಗೊಂದು 3 ವರ್ಷದ ಮಗು ಇದೆ, ಸೊ ಯು ಆರ್ ಎಂಜಾಯಿಂಗ್ ಯುವರ್ ಮದರ್ಹುಡ್. ಏನ್ ನೀವು ಜಾಸ್ತಿ ಎಂಜಾಯ್ ಮಾಡೋದು ಅದರಲ್ಲಿ? ಎವ್ರಿ ಮೂಮೆಂಟ್. ಒಂದು ಕಡಿಮೆ, ಒಂದು ಹೆಚ್ಚಿಲ್ಲ ಅದರಲ್ಲಿ. ದೆರ್ ಇಸ್ ನಾಟ್ ಅ ಮೂಮೆಂಟ್ ವೆನ್ ಐ ಆಮ್ ವಿತ್ ಮೈ ಡಾಟರ್ ವೇರ್ ಐ ಫೀಲ್ ಇಟ್ ಈಸ್ ಲೆಸರ್ ದೆನ್ ದ ಪ್ರೀವಿಯಸ್ ಮೂಮೆಂಟ್. ಎವ್ರಿ ಮೂಮೆಂಟ್ ಇಸ್ ಇಟ್ಸ್ ಲೈಫ್ ಆಲ್ಟ್ರಿಂಗ್ ಅಂಡ್ ಇಟ್ಸ್ ವೆರಿ. ನಾವ್ ಯಾವಾಗ್ಲೂ ಹೇಳ್ತೀವಿ ಮಕ್ಳಿಗೆ ಇದನ್ನ ಹೇಳ್ಕೊಡ್ಬೇಕು, ಮಕ್ಳಿಗೆ ಅದನ್ನ ಹೇಳ್ಕೊಡ್ಬೇಕು ಅಂತ, ಬಟ್ ಅವರಿಂದ ನಾವು ತುಂಬಾ ಕಲ್ತ್ಕೋಬಹುದು. ಇದು 100% ಕಷ್ಟದ ಪ್ರಶ್ನೆ ನಿಮ್ಗೆ. ದ್ವಾರಕಾ ಖಾಲಿ ದೋಸೆನ, ವಿದ್ಯಾರ್ಥಿ ಭವನ ಅಥವಾ ಬೆಣ್ಣೆ ದೋಸೆನ? ಓಹೋ, ಯಾಕಿದು ಕಷ್ಟ ಅಂದ್ರೆ ನಂಗೆ 2 ಇಷ್ಟ. ಮೇ ಬಿ ಐ ಕ್ಯಾನ್ ಓನ್ಲಿ ಸೇ ದ್ವಾರಕಾ ಖಾಲಿ ದೋಸೆ. ಯಾಕೆ ಅಂದ್ರೆ ನಮ್ಮ ಮನೆಯಿಂದ ಎಡು ಬಿದ್ರೆ ಅದು ಸಿಗುತ್ತೆ, ಇನ್ನೊಂದು ಹೆಜ್ಜೆ ಎಡು ಬಿದ್ರೆ ವಿದ್ಯಾರ್ಥಿ ಭವನ್ ಸಿಗುತ್ತೆ. ದ್ವಾರಕಾ ಹತ್ರ ಇರೋದ್ರಿಂದ ದ್ವಾರಕಾ ಅಂತ ಹೇಳ್ಬೋದು. ಕರ್ನಾಟಕದ ಈಗಿನ ಮ್ಯೂಸಿಕ್ ಸ್ಟೇಟ್, ಕರೆಂಟ್ ಸಿಚುಯೇಷನ್ ಆಫ್ ಮ್ಯೂಸಿಕ್ ನೋಡಿದ್ರೆ ಏನ್ ಅನ್ಸತ್ತೆ ನಿಮ್ಗೆ? ಚರ್ನ್. ಇಟ್ಸ್ ಅಂಡರ್ಗೋಯಿಂಗ್ ಅ ಚರ್ನಿಂಗ್. ಒಂಥರ there is a churning in terms of there is a huge change that has come about. ಒಂದು ಪ್ಲಾಟ್ಫಾರ್ಮ್ಸ್ ಚೇಂಜ್ ಆಗಿದೆ, ಮೀಡಿಯಾ ಚೇಂಜ್ ಆಗಿದೆ, ಹೌ ವಿ ಪ್ರೆಸೆಂಟ್ ಅವರ್ ಮ್ಯೂಸಿಕ್ ಚೇಂಜ್ ಆಗಿದೆ, ವೇರ್ ಡು ಪೀಪಲ್ ಲಿಸನ್ ಟು ಮ್ಯೂಸಿಕ್ ಚೇಂಜ್ ಆಗಿದೆ. ಅಂಡ್ ಎಸ್ಪೆಷಲಿ ಇವಾಗ ಪ್ಯಾಂಡಮಿಕ್ ಆದ್ಮೇಲೆ ಕಾನ್ಸರ್ಟ್ಸ್ ಎಲ್ಲಿ ಮಾಡೋದು, ಆನ್ಲೈನ್, ಆಫ್ಲೈನ್, ಆನ್ ಏರ್, ಆಫ್ ಏರ್, ರೇಡಿಯೋ, ಟಿವಿ, ಸಿಡೀಸ್,
podcasts, Spotify, I mean, these listening platforms, or your own YouTube channel? Is it visual? Is it audio? It's all going through a very big churn. I started singing when they were recording on magnetic tape. Spool recording ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಇದನ್ನ. I'm not that old. I just have been singing from when I was very young ಅಷ್ಟೇ. But I've seen so many changes in my life in the world of audio itself. ಈ ಒಂದು ಕಳೆದ 10 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಹಿಂದೆ ಯಾವತ್ತೂ ಅಷ್ಟು ಬದಲಾವಣೆ ಆಗಿರಲಿಲ್ಲ. So it's the music, not only here, everywhere I guess, is going through a huge change, churning. Okay, this is my favorite question. ಯಾಕೆ ಮಾಯಾಮೃಗಾಲ್ ಯಾವಾಗ್ಲೂ ನಿಮ್ಮನ್ನ ಒಂದ್ ಕಿಟಕಿಯಿಂದನೇ ತೋರಿಸ್ತಾ ಇದ್ರು? ಸೀತಾರಾಮ್ ಅವ್ರಿಗೆ ಕೆಲವು ಮೆಟಫರ್ಸ್ ತುಂಬಾ ಇಷ್ಟ. ಒಂದು ಕಿಟಕಿ, ಇನ್ನೊಂದು ಉಯ್ಯಾಲೆ, ಇನ್ನೊಂದು ಬಾವಿ. ಈ 3 ಪಕ್ಕ ಆಕ್ಟರ್ಸ್ನ ನಿಲ್ಸ್ಬಿಟ್ಟು ಮಾತಾಡ್ಸೋದು. ಸೊ ಕಿಟಕಿ ಪಕ್ಕ ನನಗೆ ಹೆಚ್ಚು ಕಿಟಕಿ, ಆಮೇಲೆ ಬಾವಿ. ಒಂದೇನಂದ್ರೆ ಇಟ್ ಗಿವ್ಸ್ ಯು ಡಿಫ್ರೆಂಟ್ ಕೈಂಡ್ ಆಫ್ ಅ ಫ್ರೇಮಿಂಗ್, ಒಂದು ಇಂಟ್ರೆಸ್ಟಿಂಗ್ ಫ್ರೇಮಿಂಗ್ ಸಿಗುತ್ತೆ. ಎರಡನೇದು, ಇಟ್ ಗಿವ್ಸ್ ಯು ಅನ್ ಆಲ್ಟರ್ನೇಟ್ ಮೀನಿಂಗ್, ಅಂದ್ರೆ ಒಂದು ಟ್ರ್ಯಾಪ್ಡ್ ಫೀಲಿಂಗ್ ಇರಬಹುದು ಅಥವಾ ಒಂದು ಡೆಪ್ತ್ ಇರಬಹುದು, ಅದೆಲ್ಲ ಸಿಗತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಸೀತಾರಾಮ್ ಅವರೇ ಹೇಳ್ತಾರೆ, ಯಾವಾಗ್ಲೂ ಈ ಆಕ್ಟರ್ಗಳನ್ನ ಎಲ್ಲೋ ಕೂರ್ಸ್ಬಿಟ್ಟು ಮಾತಾಡ್ಸಿದ್ರೆ ಅವ್ರಿಗೆ ಕೈ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಅದಕ್ಕೆ ಕಿಟಕಿ ಪಕ್ಕ ನಿಲ್ಸ್ಬಿಟ್ಟು ಕಿಟಕಿ ಇಟ್ಕೊಂಡ್ಬಿಡಿ ಅಂತ. So apparently that is why he uses the kitki a lot. On a lighter note, ನನ್ನ ಹೆಂಡತಿಗೆ ಪಲ್ಲವಿ ಅಂದ ತಕ್ಷಣ ನಿಂಗೆ ಏನ್ ಹಾಕಕ್ ಬರ್ತೀನಿ, ಹಳೇ ಬಿಲ್ಡಿಂಗು, ಗೋಡೆ. ನಿಮಗ್ ಭಯಾನಕ OCD ಅಂತೆ, ಮನೇಲಿ ಯಾವಾಗ್ಲೂ ಕ್ಲೀನ್ ಮಾಡೋದು, ಫೋಲ್ಡ್ ಮಾಡೋದು, ಬಟ್ಟೆಗಳನ್ನ ಮಾಡ್ತಾನೆ ಇರ್ತೀರಂತಲ್ಲ, ಏನಿದು? ಇದ್ಯಾರು ಹೇಳಿದ್ರು ನಿಮ್ಗೆ? ಇದ್ಯಾರೋ ನಿಮ್ ಫ್ಯಾನ್ಸ್ ಹೇಳಿದ್ರು. ಓ ಮೈ ಗಾಡ್. ಇಲ್ಲ, OCD ಅಂತಲ್ಲ. ಆಕ್ಚುಲಿ ಒಂದ್ ಮಗು ಹುಟ್ಟಿದ್ಮೇಲೆ ಅದೆಲ್ಲ, ಮಗು ಮನೇಲಿದ್ರೆ ಅದೆಲ್ಲ ಆಮೇಲೆ OCD ಗಿಸಿಡಿ ಎಲ್ಲ ಮಾಯ ಆಗ್ಬಿಡುತ್ತೆ. ಅಯ್ಯೋ ಗಲೀಜ್ ಮಾಡಲ್ಲ, ಸರಿ ಆಮೇಲೆ ಕ್ಲೀನ್ ಮಾಡೋಣ, ಹೋಗ್ಲಿ ಬಿಡೋದು. ಎಷ್ಟು ಬೆಳಗಿಂದ ರಾತ್ರಿವರೆಗೂ ಕ್ಲೀನೇ ಮಾಡ್ತಾ ಇರ್ಬೇಕು. ಬಟ್ ಐ ಲವ್ ಟು ಫೋಲ್ಡ್ ಕ್ಲೋತ್ಸ್, ಐ ಲವ್ ಅಯನಿಂಗ್, ಐ ಲವ್ ಕ್ಲೀನ್, ಐ ಲೈಕ್ ಟು ಕ್ಲೀನ್ ದ ಹೌಸ್. ಯಾರಿಗೂ ಗೊತ್ತಿಲ್ದೇ ಇರೋ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ, ಏನದು? ಏನದು? ನಾ ಹೇಳದ್ನಲ್ಲ, ನಂಗೆ ಗೊತ್ತಿರ್ಲಿಲ್ಲ ಅಡ್ಗೆ ಮಾಡಕ್ ಬರತ್ತೆ ಅಂತ, ಅದ್ ಮಾಡ್ದೆ. ವಾಟ್ ಎಲ್ಸ್ ಡು ಐ ಡೂ? ನಾನೇ ಉತ್ತರ ಕೊಟ್ಬಿಡ್ಲಾ? ಓಕೆ. ಎಂಬ್ರಾಯ್ಡ್ರಿ. ಓ, ತುಂಬಾ ಚೆನ್ನಾಗಿ ಮಾಡ್ತೀರಂತೆ. ಯಾ, ಆಕ್ಚುಲಿ ಅದು ಇತ್ತೀಚೆಗೆ ಒಂದು 4-5 ವರ್ಷದಿಂದ ಐ ಹ್ಯಾವ್ ಸ್ಟಾರ್ಟೆಡ್ ಡೂಯಿಂಗ್, ಅಂಡ್ ಇಟ್ಸ್ ಬಿಕಮ್ ಲೈಕ್ ಒಂಥರ ಮೋರ್ ದೆನ್ ಅ ಹಾಬಿ ಅಂತ. ನನಗೆ ಐ ರಿಯಲಿ ಎಂಜಾಯ್ ಡೂಯಿಂಗ್ ಇಟ್. ಇಟ್ ಬ್ರಿಂಗ್ಸ್ ಮಿ ಅ ಲಾಟ್ ಆಫ್ ಜಾಯ್. ತುಂಬಾ ಇಷ್ಟ ನಂಗೆ. ಚೆನ್ನಾಗಿ, ಐ ಥಿಂಕ್ ಐ ಹ್ಯಾವ್ ಅ ಕೈಂಡ್ ಆಫ್ ಅ ಸ್ಟೈಲ್ ಇನ್ ಇಟ್. ಸೊ ಎಸ್, ದಟ್ ಈಸ್ ಸಮಥಿಂಗ್ ದಟ್ ಐ ಡೂ. ಓಕೆ, ಲಾಸ್ಟ್ ಕ್ವೆಶ್ಚನ್. ನಮ್ಮ ಶೋನಲ್ಲಿ ಎಲ್ಲರಿಗೂ ಕೇಳ್ತೀನಿ ನಾವು ಇದನ್ನ. ಓಕೆ. ವಾಟ್ ಡು ಯು ಥಿಂಕ್ ಅಬೌಟ್ ಪುನೀತ್ ರಾಜ್ಕುಮಾರ್? ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಇದನ್ನೇ ಹೇಳ್ಬೇಕು ನಾನು. ಅಂದ್ರೆ ಆ ಮರದಿಂದಾನೇ ಬಂದಿರುವಂತಹ ಸಸಿಗಳು ಇವರೆಲ್ಲ ಅಲ್ವಾ. ನಾನು ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಕ್ ಮುಂಚೆ, ಐ ಮೆಟ್ ಹಿಮ್ ಒನ್ಸ್ ಆರ್ ಟ್ವೈಸ್ ಇನ್ ಮೈ ಲೈಫ್. ಅದಕ್ಕೆ ಮುಂಚೆ ಐ ಡಿಡ್ ನಾಟ್ ಹ್ಯಾವ್ ಎನಿ ಬಿಗ್ ಒಪಿನಿಯನ್ ಅಬೌಟ್ ಹಿಮ್. ಹೌದು, ಅವರೊಬ್ರು ನಟರು, ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ಅಷ್ಟೇ ಗೊತ್ತಿತ್ತು ನಂಗೆ. ಅವ್ರ ಬಗ್ಗೆ ನನಗೆ ವಿಶೇಷವಾದ ಏನು ಒಪಿನಿಯನ್ ಇರಲಿಲ್ಲ. ಮತ್ತೆ ಅವರು ತುಂಬಾ ಏನಂತಾರೆ, ತೀರಾ ಹಂಬಲ್ ವ್ಯಕ್ತಿ ಅಂತ ಕೇಳಿದ್ದೆ ನಾನು. ಬಟ್ ಐ ಡಿಡ್ಂಟ್ ಥಿಂಕ್ ಮಚ್ ಆಫ್ ಇಟ್. ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿದೆ ನಾನು. ಐ ಹ್ಯಾಡ್ ಗಾನ್ ಟು ಹಿಸ್ ಹೌಸ್ ವಿತ್ ಮೈ ಗ್ರ್ಯಾಂಡ್ ಫಾದರ್, AS ಮೂರ್ತಿ ಅವ್ರ ಜೊತೆ. ದ ವೇ ಹಿ ವಾಸ್, ಅವತ್ತು ನಮ್ಮ ಜೊತೆ ನಡ್ಕೊಂಡಂಥ ರೀತಿ, ಐ ವಾಸ್ ಶಾಕ್ಡ್. ಹಿ ವಾಸ್ ಸೋ ಹಂಬಲ್. ಎಷ್ಟು ಒಂಥರ ಹಂಬಲ್ ಆಗಿ, ಹಂಬಲ್ ಹ್ಯೂಮಿಲಿಟಿ ಒಂದೇ ಅಲ್ಲ, ಯಾರೇ ಅವ್ರು ಎದುರುಗಿದ್ರು, ಇವಾಗ ನಾನು ಹಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಯ್ತು, ಹಾಡು ಹೇಳಿ ಒಂದು ಅಂತಂದ್ರು. ನಾ ಹಾಡು ಹೇಳ್ದೆ, ಅವ್ರಿಗೆ ಖುಷಿಯಾಗೋಯ್ತು. ಅವ್ರ ನಾಟಕದ, ಕಂಪನಿ ನಾಟಕದ ಹಾಡುಗಳೆಲ್ಲ ಹಾಡಿದ್ರು. ಅಂಡ್ ಅವ್ರ ಮನೆಯವರೆಲ್ಲ, ಐ ಥಿಂಕ್ ರಾಘವೇಂದ್ರ ರಾಜ್ಕುಮಾರ್ ಅವರು, ರಾಘಣ್ಣ ಅವರು ಇದ್ರು ಅಲ್ಲಿ. ದೇ ಆಲ್ ಸ್ಟಾರ್ಟೆಡ್ ಟೇಕಿಂಗ್ ವಿಡಿಯೋಸ್, ಬಿಕಾಸ್ ಆ ಹಾಡೇ ತುಂಬಾ ದಿನ ಆಗೋಯ್ತು, ಅಪ್ಪಾಜಿ ಹಾಡೇ ಇರ್ಲಿಲ್ಲ, ಎಷ್ಟೋ ದಿನ ಆಯ್ತು ಅಂತ. ಹಿ ವಾಸ್ ಲೈಕ್ ಅ ಚೈಲ್ಡ್, ಯುನೋ. ಸೊ ಒಂಥರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅವರು ಎಂಗೇಜ್ ಆಗೋರು. ಯಾರು ಕಲಾವಿದ್ರು ಅಂದ್ರೆ ಕಲೆ ಬಗ್ಗೆ ಒಂಥರ ಹುಚ್ಚು ಅವ್ರಿಗೆ. ಆಫ್ಟರ್ ಅವರ್ ಮೀಟಿಂಗ್ ನಮಗೆ ಕಾರ್ ಅರೇಂಜ್ ಮಾಡಿದ್ರು.
ಊಟ ಮಾಡಿ ಅಂತ ಅಂದ್ಬಿಟ್ಟು ಅವರೇ ಬಡಿಸಿದ್ರು ನಮ್ಗೆ. ಅದೆಲ್ಲ ಮಾಡಿದ್ರು. ಆಮೇಲೆ ಕಾರ್ವರೆಗೂ ಬಿಟ್ರು ಹೊರಗಡೆ. ಅಲ್ಲಿ ನೋಡಿದ್ರೆ ಜನ ಎಲ್ಲ ಬಂದು ಸೇರ್ತಾ ಇದಾರೆ. ನನಗೆ ನಮ್ಮ ತಾತಂಗೆ ಒಂಥರ ಮುಜುಗರ ಆಗ್ತಾ ಇದೆ, ಇಷ್ಟು ದೊಡ್ಡ ಸೂಪರ್ ಸ್ಟಾರು ಯಾಕೆ ಬಂದು ರೋಡ್ಗೆ ಯಾಕೆ ಬಂದು ಬರೀ ಕಾಲಲ್ಲಿ ಪಂಚೆ ಉಟ್ಕೊಂಡು ಬಂದು ನಮಗೆ ಕಾರಲ್ಲಿ ಕೂರಿಸಿ. ಆಮೇಲೆ ನಾನು ಕಾರಲ್ಲಿ ಕೂತ ಮೇಲೆ ಬಂದು ನನ್ನ ಕಿಟಕಿ ಓಪನ್ ಮಾಡಕ್ಕೆ ಹೇಳಿ, ನೀವು ಹಾಡಿದ ಹಾಡು ಹಂಸಾನಂದಿ ರಾಗನ ಅಂತ ಕೇಳಿದ್ರು ಅವ್ರು. ಅಂದ್ರೆ ಹಿ ವಾಸ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಇಟ್, ಯುನೋ. ಸೊ ಐ ವಾಸ್ ಸೋ ಸರ್ಪ್ರೈಸ್ಡ್. ಒಂಥರ ನನಗೆ ಐ ವಾಸ್ ಟೇಕನ್ ಅ ಬ್ಯಾಕ್ ಬೈ ಹಿಸ್ ಹ್ಯೂಮಿಲಿಟಿ. ಐ ಥಿಂಕ್ ಇಟ್ಸ್ ದ ಸೇಮ್ ವಿತ್ ಪುನೀತ್ ರಾಜ್ಕುಮಾರ್. ಅವ್ರಿಗೆ ಆ ಕ್ವಾಲಿಟಿ ಇತ್ತು. ಎಷ್ಟು ನಾವು ಹೊರಗಡೆ ಅವರು ಎಷ್ಟು ತೋರಿಸ್ಕೊಳ್ತಾ ಇದ್ರೋ ಅದಕ್ಕಿಂತ ಎಷ್ಟೋ ಜಾಸ್ತಿ ಇತ್ತು ಅವರ ಸಾಧನೆ, ಅವರ ಹ್ಯೂಮಿಲಿಟಿ, ಅವರ ಕನೆಕ್ಟ್ ವಿತ್ ಪೀಪಲ್. ಆ್ಯಂಡ್ ಇಟ್ ಆಲ್ ಕೇಮ್ ಔಟ್ ವೆನ್ he passed away unexpectedly. But what we saw, ಅವ್ರು ತೀರ್ ಹೋದಾಗ ನಾವು ನೋಡಿದ್ವಲ್ಲ, one kind of outpouring that people had. It was shocking. All over India, ಎಲ್ಲ ಕಡೆಯಿಂದ ಲಕ್ಷಾಂತರ ಜನ ಹಂಗೆ ಬರ್ತಾರೆ. Nobody expected that. ಅಂದ್ರೆ we knew he's a superstar ಅಂತ, but the kind of love that people showed about him, ಅದು ಇಟ್ಸ್ ನಾಟ್, ಅದನ್ನ ಅಷ್ಟೀಸಿಯಾಗಿ ಗಳಿಸೋದು ಸಾಧ್ಯ ಇಲ್ಲ. ಹರಟೆ ಇನ್ನೂ ಮುಂದುವರಿಸ್ಬೇಕು. ಇನ್ನೂ ಅವ್ರಿಗೆ ಎಷ್ಟೋ ಹಾಡುಗಳು ಕೇಳೋದಿದೆ. ಅವ್ರ ಹಾಡುಗಳು ಭಾರತದಲ್ಲಿ ಅಷ್ಟೇ ಅಲ್ಲ, ಇದು ಜಪಾನು, ಬ್ರೆಜಿಲ್, ಜರ್ಮನಿ, ಎಷ್ಟೊಂದು ದೇಶಗಳಲ್ಲಿ ಫೇಮಸ್ಸು. MD ಪಲ್ಲವಿ ಅವ್ರ ಜೊತೆಗೆ ಹರಟೆ ಹೊಡಿತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ವಿ ಆರ್ ಗೋಣ ಕಮ್ ಬ್ಯಾಕ್ ಟುಮಾರೋ ಅಂಡ್ ಡಿಸ್ಕಸ್ ಮೋರ್. ಸೊ ಈ ಇಂಟರ್ವ್ಯೂನ 2ನೇ ಭಾಗ ಮತ್ತೊಂದು ವಿಡಿಯೋ ಆಗಿ ಬರುತ್ತೆ. ಸೊ ಡೋಂಟ್ ಮಿಸ್ ಔಟ್. ಈಗ ಸದ್ಯಕ್ಕೆ ನಾನು ಮತ್ತು ಪಲ್ಲವಿ ಅವರು ಇಬ್ರು ಸೈನಿಂಗ್ ಆಫ್. ಮತ್ತೆ ಮತ್ತೊಂದು ಭಾಗದಲ್ಲಿ ವಾಪಸ್ ಬರ್ತೀವಿ. ಸ್ಟೇ ಲಾಕ್ಡ್. ಇದು ನಾಯಕ ವಿತ್ ವಿನಾಯಕ.